ನಮಸ್ಕಾರ ಸ್ನೇಹಿತರೆ, ಮತ್ತೊಮ್ಮೆ GSS ಸ್ಟಡಿ ಸರ್ಕಲ್ಗೆ ಆತ್ಮೀಯವಾದಂಥ ಸ್ವಾಗತ. ಬನ್ನಿ, ಈ ಅವಧಿಯಲ್ಲಿ ದಿನಾಂಕ 25/2/2024 ಜರುಗಿರತಕ್ಕಂಥ ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ಗೆ ಸಂಬಂಧಪಟ್ಟಂಥ ಪ್ರಶ್ನೆ ಪತ್ರಿಕೆಯ ಕೀ ಉತ್ತರಗಳನ್ನು ನೋಡ್ತಾ ಹೋಗೋಣ. ಇವು ಇಂಟರ್ನೆಟ್ನ ಸಹಾಯದಿಂದ ಪಡೆದುಕೊಂಡಿರ್ತಕ್ಕಂಥ ಕೀ ಉತ್ತರಗಳಾಗಿರ್ತವೆ. ಏನು ಅಧಿಕೃತವಾಗಿ KSP ಡಿಪಾರ್ಟ್ಮೆಂಟ್ ಏನು ಬಿಡ್ತದಲ್ಲ ಕೀ ಆನ್ಸರ್ನ, ಅದನ್ನೇ ಅಂತಿಮವಾಗಿ ಪರಿಗಣಿಸಿ ಅಂತ ಹೇಳ್ತಾ ಬನ್ನಿ ನೋಡ್ತಾ ಹೋಗೋಣ. ಮೊದಲನೇದಾಗಿ TKDL ಅಂದರೆ ಏನು ಅಂತಕ್ಕಂಥದ್ದು. ಅಂದರೆ ಆಪ್ಷನ್ಸ್ಗಳನ್ನು ಜಾಸ್ತಿ ಲ್ಯಾಗ್ ಮಾಡೋದು ಬೇಡ, ನಾನು ಪ್ರಶ್ನೆ ಮತ್ತು ಉತ್ತರಗಳನ್ನು ಹೇಳ್ತಾ ಹೋಗ್ತೀನಿ ಅಂತಕ್ಕಂಥ. ಯಾಕಂದರೆ ಟೈಮ್ ಜಾಸ್ತಿ ತಗೊಳುತ್ತೆ, ಅದಕ್ಕೋಸ್ಕರ ಪ್ರಶ್ನೆ ಮತ್ತು ಉತ್ತರಗಳನ್ನು ಡೈರೆಕ್ಟಾಗಿ ನೋಡ್ತಾ ಹೋಗೋಣ. ಮೊದಲ ಪ್ರಶ್ನೆ, DKDL ಅಂದರೆ ಏನು ಅಂತಕ್ಕಂಥದ್ದು. ಈ DKDLನ ಪೂರ್ಣ ರೂಪ ಏನು ಅಂತೇಳಿ ಕೇಳಿದ್ದಾರೆ. ಈ DKDL ಅಂದರೆ ಡಿಜಿಟಲ್ ಗ್ರಂಥಾಲಯ ಅಂತಕ್ಕಂಥದ್ದು. ಡಿಜಿಟಲ್ ಗ್ರಂಥಾಲಯ, ಡಿಜಿಟಲ್ ಲೈಬ್ರರಿ ಅಂತಕ್ಕಂಥದ್ದು ಸರಿಯಾದ ಉತ್ತರವಾಗಿದೆ. ಆಯ್ಕೆ 1 ಸರಿಯಾದ ಉತ್ತರ ಅಂತಕ್ಕಂಥದ್ದು. ಎರಡನೇ ಪ್ರಶ್ನೆ ನೋಡೋಣ. ಈ ಕೆಳಗಿನವುಗಳಲ್ಲಿ ಯಾವುದು ಯುನೈಟೆಡ್ ನೇಷನ್ ವಿಶ್ವಸಂಸ್ಥೆಯೊಂದಿಗೆ ಕೆಲಸ ಮಾಡುವ ವಿಶ್ವಸಂಸ್ಥೆಯ ವಿಶೇಷ ಸಂಸ್ಥೆಯಾಗಿದೆ ಅಂತೇಳಿ ಪ್ರಶ್ನೆ ಕೇಳಿದ್ದಾರೆ. ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಯ್ಕೆ B ಸರಿಯಾಗಿರ್ತಕ್ಕಂಥದ್ದು. ವಿಶ್ವ ಆರೋಗ್ಯ ಸಂಸ್ಥೆ, ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಅಂತಕ್ಕಂಥದ್ದು ಇದಕ್ಕೆ ಸರಿಯಾದ ಉತ್ತರವಾಗಿದೆ. ಮೂರನೇ ಪ್ರಶ್ನೆ, ಕಂಪನಿಗಳ ಕಾಯ್ದೆಯಿಂದ ನಿಯಂತ್ರಿಸಲ್ಪಡುವ CSR ಪರಿಕಲ್ಪನೆಯು ಯಾವುದಕ್ಕೆ ಸಂಬಂಧಪಟ್ಟಿದೆ ಅಂತಕ್ಕಂಥದ್ದು. CSR ಪರಿಕಲ್ಪನೆ ಯಾವುದಕ್ಕೆ ಸಂಬಂಧಪಟ್ಟಿದೆ ಅಂದರೆ ಇದು ಆಯ್ಕೆ C ಸರಿಯಾಗಿರ್ತಕ್ಕಂಥದ್ದು. ಸಾಮಾಜಿಕ ಜವಾಬ್ದಾರಿ ಅಂತಕ್ಕಂಥದ್ದು, ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಅಂತಕ್ಕಂಥದ್ದು ಈ ಒಂದು CSR ಪರಿಕಲ್ಪನೆಗೆ ಸಂಬಂಧಪಟ್ಟಿದೆ ಅಂತಕ್ಕಂಥದ್ದು ನೋಡ್ತಾ ಹೋಗ್ತೀವಿ. ಆಯ್ಕೆ C ಸರಿಯಾದ ಉತ್ತರ. ನಾಲ್ಕನೇ ಪ್ರಶ್ನೆ, BS2, BS3, BS4 ಮತ್ತು BS6 ಅಂತಕ್ಕಂಥದ್ದು ಇವು ಯಾವುದರ ಮಾನದಂಡಗಳಾಗಿವೆ ಅಂತಕ್ಕಂಥದ್ದು ಕೇಳಿದ್ದಾರೆ. ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಯ್ಕೆ A ಸರಿಯಾಗಿರ್ತಕ್ಕಂಥದ್ದು. ಇವು ಹೊರಸೂಸುವಿಕೆಯ ಮಾನದಂಡಗಳಾಗಿವೆ. ಬೈಕು, ಕಾರು ಮತ್ತು ಹೊಸದಾಗಿ ಬಂದಿರತಕ್ಕಂಥ ಬಸ್ಗಳಾಗಿರ್ಬೋದು, ಅವುಗಳ ಮಾನದಂಡ ಅಂತಕ್ಕಂಥದ್ದು ಎಮಿಷನ್ ಸ್ಟ್ಯಾಂಡರ್ಡ್ ಅಂತಕ್ಕಂಥದ್ದು, ಅದರ ಬಗ್ಗೆ ಈ ಒಂದು ಮಾಹಿತಿ ಇದೆ. ಮುಂದಿನ ಪ್ರಶ್ನೆ ನೋಡೋಣ. ಯಾವ ರಾಜ್ಯವು ತನ್ನ ಗಡಿಗಳನ್ನು ಗರಿಷ್ಠ ಅತಿ ಹೆಚ್ಚು ರಾಜ್ಯಗಳೊಂದಿಗೆ ಹಂಚಿಕೊಂಡಿದೆ ಅಂತಕ್ಕಂಥ ಪ್ರಶ್ನೆ. ಐದನೇ ಪ್ರಶ್ನೆ, ವಿಚ್ ಸ್ಟೇಟ್ಸ್ ಸೇರ್ಡ್ ಇಟ್ಸ್ ಬಾರ್ಡರ್ ವಿತ್ ಮ್ಯಾಕ್ಸಿಮಮ್ ಸ್ಟೇಟ್ ಅಂತಕ್ಕಂಥದ್ದು. ಅಂದರೆ ಅತಿ ಹೆಚ್ಚು ರಾಜ್ಯಗಳೊಂದಿಗೆ ಗಡಿ ಹಂಚಿಕೊಂಡಿರ್ತಕ್ಕಂಥದ್ದು ಯಾವುದು ಅಂತೇಳಿದೆ. ಇದಕ್ಕೆ ಸರಿಯಾದ ಉತ್ತರ ಆಯ್ಕೆ A ಸರಿಯಾಗಿರ್ತಕ್ಕಂಥ ಉತ್ತರ ಪ್ರದೇಶ ಅಂತಕ್ಕಂಥದ್ದು ಸರಿಯಾದ ಉತ್ತರವಾಗಿದೆ. ಮುಂದಿನ ಪ್ರಶ್ನೆ ನೋಡೋಣ. ಆರನೇ ಪ್ರಶ್ನೆ, ತಪ್ಪಾಗಿರುವುದನ್ನು ಆರಿಸಿ ಅಂತೇಳಿ ಕೊಟ್ಟಿದ್ದಾರೆ. ಈ ಒಂದು ಪ್ರಶ್ನೆಗೆ ಆಯ್ಕೆ D ಸರಿಯಾಗಿರ್ತಕ್ಕಂಥ ಉತ್ತರ. ಈ ಎಲ್ಲವೂ ಕೂಡ ಸರಿಯಾಗಿರ್ತಕ್ಕಂಥದ್ದು. ಇವುಗಳಲ್ಲಿ ಯಾವುದು ಅಲ್ಲ ಅಂತೇಳಿ ಹಾಕಬೇಕಾಗುತ್ತದೆ. ಪಟ್ಟದಕಲ್ಲು ಚಾಲುಕ್ಯರ ವಂಶಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ಬೇಲೂರು ಮತ್ತು ಹಳೆಬೀಡು ಹೊಯ್ಸಳ ವಂಶಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ಅದೇ ರೀತಿ ಕಲ್ಲಿನ ರಥ, ಹಂಪಿಯಲ್ಲಿರ್ತಕ್ಕಂಥ ಕಲ್ಲಿನ ರಥ ವಿಜಯನಗರ ಸಾಮ್ರಾಜ್ಯಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ. ಈ ಮೂರು ಕೂಡ ಸರಿಯಾಗಿರ್ತಕ್ಕಂಥದ್ದು. ಇಲ್ಲಿ ತಪ್ಪಾಗಿರುವ ಆಯ್ಕೆಯನ್ನು ಆರಿಸಿ ಅಂತ ಕೇಳಿದರೆ ಈ ಮೇಲಿನ ಯಾವುದು ಅಲ್ಲ ಅಂತಕ್ಕಂಥದ್ದು, ಇದನ್ನು ಸರಿಯಾಗಿರ್ತಕ್ಕಂಥದ್ದು. ಏಳನೇ ಪ್ರಶ್ನೆ, ಕೆಳಗಿನ ಸಂಸ್ಥೆ ಮತ್ತು ಧ್ಯೇಯವಾಕ್ಯಗಳು ಯಾವುದು ಸರಿಯಾಗಿ ಹೊಂದಿಕೆಯಾಗಿದೆ ಅದನ್ನು ಆರಿಸಿ ಅಂತ ಕೇಳಿದ್ದಾರೆ. ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ನೋಡೋದಾದ್ರೆ ಆಯ್ಕೆ B ಸರಿಯಾಗಿರ್ತಕ್ಕಂಥದ್ದು. ರಾಷ್ಟ್ರೀಯ ಸಾಮಾಜಿಕ ಸೇವೆ ನಾನಲ್ಲ ಆದರೆ ನೀವು ಅಂತಕ್ಕಂಥದ್ದು. ನ್ಯಾಷನಲ್ ಸೋಷಿಯಲ್ ಸರ್ವಿಸ್ ನಾಟ್ ಮೀ ಬಟ್ ಯು ಅಂತಕ್ಕಂಥದ್ದು ಇದು ಧ್ಯೇಯವಾಕ್ಯ. ಅತ್ಯಂತ ಸೂಕ್ತವಾಗಿ ಸರಿಯಾಗಿರ್ತಕ್ಕಂಥದ್ದು B ಆಯ್ಕೆ ಸರಿಯಾಗಿದೆ. ಮುಂದಿನ ಪ್ರಶ್ನೆ ನೋಡೋಣ. ವೃತ್ತಾಕಾರದ ರಂಧ್ರವಿರುವ ಲೋಹದ ಹಾಳೆಯನ್ನು ಬಿಸಿ ಮಾಡಲಾಗುತ್ತದೆ. ಆಗ ಈ ರಂಧ್ರವು ಏನಾಗುತ್ತದೆ? ದೊಡ್ಡದಾಗುತ್ತದೆ, ಚಿಕ್ಕದಾಗುತ್ತದೆ, ಅದೇ ಗಾತ್ರದಲ್ಲಿರುತ್ತದೆ, ವಿರೂಪಗೊಳ್ಳುತ್ತದೆ ಅಂತಕ್ಕಂಥದ್ದು ಆಯ್ಕೆಗಳಿದ್ದಾವೆ. ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಯ್ಕೆ A ಸರಿಯಾಗಿರ್ತಕ್ಕಂಥದ್ದು. ಅದು ದೊಡ್ಡದಾಗುತ್ತದೆ ಅಂತಕ್ಕಂಥದ್ದು.
ಮುಂದಿನ ಪ್ರಶ್ನೆ, ಹಿತ್ತಾಳೆ ಯಾವುದರ ಮಿಶ್ರ ಲೋಹವಾಗಿದೆ? ಹಿತ್ತಾಳೆ ತಾಮ್ರ ಮತ್ತು ಸತುವಿನ ಲೋಹವಾಗಿದೆ ಅಂತಕ್ಕಂಥದ್ದು, ಮಿಶ್ರ ಲೋಹವಾಗಿದೆ ಅಂತಕ್ಕಂಥದ್ದು ಆಯ್ಕೆ ಸಿ ಸರಿಯಾಗಿರ್ತಕ್ಕಂಥದ್ದು. ಮುಂದಿನ ಪ್ರಶ್ನೆ ನೋಡೋಣ. ವೈರಸ್ ಅನ್ನುವುದು ಏನನ್ನ ಒಳಗೊಂಡಿರ್ತದೆ ಅಂತೇಳಿ ಕೇಳಿದ್ದಾರೆ. ವೈರಸ್ ಅನ್ನೋದು ನ್ಯೂಕ್ಲಿಯಿಕ್ ಆಮ್ಲ ಮತ್ತು ಪ್ರೋಟೀನ್ಗಳನ್ನು ಒಳಗೊಂಡಿರ್ತಕ್ಕಂಥದ್ದು. ಬಿ ಆಯ್ಕೆ ಸರಿಯಾಗಿದೆ. 11ನೇ ಪ್ರಶ್ನೆ, ಕೆಳಗಿನ ಯಾವ ವಿದ್ಯುತ್ಕಾಂತೀಯ ತರಂಗವು ಉದ್ದವಾದ ತರಂಗಾಂತರವನ್ನು ಹೊಂದಿದೆ ಅಂತಕ್ಕಂಥದ್ದು. ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಯ್ಕೆ ಎ ಸರಿಯಾಗಿರ್ತಕ್ಕಂಥದ್ದು. ಅತಿಗೆಂಪು ಕಿರಣಗಳು, ಇನ್ಫ್ರಾರೆಡ್ ರೇಸ್ ಅಂತಕ್ಕಂಥದ್ದು ಅತಿ ಉದ್ದದ ವಿದ್ಯುತ್ ತರಂಗಗಳನ್ನು ಹೊಂದಿರತಕ್ಕಂಥದ್ದು. ಆಯ್ಕೆ ಎ ಸರಿಯಾಗಿದೆ. ಮುಂದಿನ ಪ್ರಶ್ನೆ ನೋಡೋಣ. ಟಾರ್ ಅಂತಕ್ಕಂಥದ್ದು ಏನನ್ನ ಸೂಚಿಸುತ್ತದೆ ಅಂತಕ್ಕಂಥದ್ದು. ಇದು ಕಂಪ್ಯೂಟರ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಪ್ರಶ್ನೆ. ಇದು ಡಾರ್ಕ್ ನೆಟ್ ಅನ್ನು ಪ್ರವೇಶಿಸಲು ವೆಬ್ ಬ್ರೌಸರ್ ಆಗಿದೆ. ಏನು? ಆಯ್ಕೆ ಸಿ ಸರಿಯಾಗಿರ್ತಕ್ಕಂಥದ್ದು. ಡಾರ್ಕ್ ನೆಟ್ ಅನ್ನು ಪ್ರವೇಶಿಸಲು ವೆಬ್ ಬ್ರೌಸರ್ ಅಂತಕ್ಕಂಥದ್ದು ಸರಿಯಾದ ಉತ್ತರ. ಟಾರ್ ಅಂತಕ್ಕಂಥ ಏನನ್ನು ಸೂಚಿಸುತ್ತದೆ ಅಂದರೆ ಡಾರ್ಕ್ ನೆಟ್ ಅನ್ನು ಪ್ರವೇಶಿಸಲು ಅದನ್ನು ವೆಬ್ ಬ್ರೌಸರ್ ಆಗಿ ಬಳಸಲಾಗುತ್ತದೆ. ಮುಂದಿನ ಪ್ರಶ್ನೆ, MS ವಿಂಡೋಸ್ನಲ್ಲಿ ಫೈಲ್ ಅಥವಾ ಫೋಲ್ಡರ್ ಅನ್ನು ಮರು ಹೆಸರಿಸಲು ಬಳಸುವ ಫಂಕ್ಷನ್ ಕೀ ಯಾವುದು ಅಂತಕ್ಕಂಥದ್ದು. ಫಂಕ್ಷನ್ ಕೀ ಯಾವುದು ಅಂತಕ್ಕಂಥದ್ದು ಕೇಳಿದರೆ ಇಲ್ಲಿ ಸರಿಯಾದ ಉತ್ತರ ಆಯ್ಕೆ ಬಿ ಸರಿಯಾಗಿರ್ತಕ್ಕಂಥದ್ದು. F2 ಅಂತಕ್ಕಂಥದ್ದು MS ವಿಂಡೋಸ್ನಲ್ಲಿ ಫೈಲ್ಗಳಿಗೆ ರೀನೇಮ್ ಮಾಡೋದಕ್ಕೆ ಬಳಸ್ತಕ್ಕಂಥ ಒಂದು ಶಾರ್ಟ್ಕಟ್ ಕೀ ಅಂತೇಳಿ ಹೇಳ್ಬೋದು. F2 ಅಂತಕ್ಕಂಥದ್ದು ಸರಿಯಾದ ಉತ್ತರವಾಗಿದೆ. ಮುಂದಿನ ಪ್ರಶ್ನೆ, ಬೇಕಿಂಗ್ ಸೋಡಾ ಎಂದರೆ ಏನು ಅಥವಾ ಬೇಕಿಂಗ್ ಸೋಡಾದ ಹೆಸರೇನು ಅಂತೇಳಿ ಕೇಳಿದ್ದಾರೆ. ಇಲ್ಲಿ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಯ್ಕೆ ಬಿ ಸರಿಯಾಗಿರ್ತಕ್ಕಂಥದ್ದು. ಸೋಡಿಯಂ ಬೈಕಾರ್ಬೋನೇಟ್ ಅಂತಕ್ಕಂಥದ್ದು ಬೇಕಿಂಗ್ ಸೋಡಾದ ಹೆಸರಾಗಿದೆ. ಮುಂದಿನ ಪ್ರಶ್ನೆ, ಥಲಸೇಮಿಯಾ ಅಂತಕ್ಕಂಥದ್ದು ಆನುವಂಶಿಕ ಕಾಯಿಲೆಯಾಗಿದೆ. ಇದು ಯಾವುದರ ಮೇಲೆ ಪರಿಣಾಮ ಬೀರುತ್ತದೆ ಅಂತಕ್ಕಂಥದ್ದು. ರಕ್ತ, ಶ್ವಾಸಕೋಶ, ಹೃದಯ, ಮೂತ್ರಪಿಂಡ ಅಂತಕ್ಕಂಥ ಆಯ್ಕೆಗಳಿದ್ದಾವೆ. ಇಲ್ಲಿ ಸರಿಯಾದ ಉತ್ತರ ಆಯ್ಕೆ ಎ ಸರಿಯಾಗಿರ್ತಕ್ಕಂಥದ್ದು. ರಕ್ತದ ಮೇಲೆ ಪರಿಣಾಮವನ್ನು ಬೀರತಕ್ಕಂಥ ಒಂದು ಆನುವಂಶಿಕ ಕಾಯಿಲೆ ಥಲಸೇಮಿಯಾ ಆಗಿದೆ. ಮುಂದಿನ ಪ್ರಶ್ನೆ ನೋಡ್ತಾ ಹೋಗೋಣ. ಚಂದ್ರಯಾನ 3ಕ್ಕೆ ಸಂಬಂಧಿಸಿದಂತೆ ಲ್ಯಾಂಡರ್ ಮತ್ತು ರೋವರ್ಗಳ ಹೆಸರು ಕ್ರಮವಾಗಿ ಏನಾಗಿದೆ ಅಂತಕ್ಕಂಥದ್ದು. ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಯ್ಕೆ ಎ ಸರಿಯಾಗಿರ್ತಕ್ಕಂಥ ವಿಕ್ರಮ್ ಮತ್ತು ಪ್ರಜ್ಞಾನ ಅಂತಕ್ಕಂಥದ್ದು ಸರಿಯಾದ ಉತ್ತರವಾಗಿದೆ. ಸರ್ CB ರಾಮನ್ ಅವರಿಗೆ ನೊಬೆಲ್ ಪ್ರಶಸ್ತಿ ಯಾವುದಕ್ಕೆ ಬಂದಿದೆ? ಯಾವ ವಿಷಯವನ್ನು ಮಂಡನೆ ಮಾಡಿದ್ದಕ್ಕಾಗಿ ಬಂದಿದೆ ಅಂದರೆ ಅದು ಬೆಳಕಿನ ಹರಡುವಿಕೆ ಮೇಲೆ ಕೆಲಸಕ್ಕಾಗಿ ಇವರಿಗೆ ನೊಬೆಲ್ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಗಿದೆ. ವರ್ಕ್ ಆನ್ ಸ್ಕ್ಯಾಟಿಂಗ್ ಆಫ್ ಲೈಟ್ ಅಂತೇಳಿ ಕರೆಯಲಾಗುತ್ತದೆ. ಮುಂದಿನ ಪ್ರಶ್ನೆ, ಬೆಳಕು ಹೊರಸೂಸುವ ಡಯೋಡ LED ಅಂತೇಳಿ ಕರೀತಾರೆ. ಯಾವುದನ್ನು ಪರಿವರ್ತಿಸುತ್ತದೆ? LED ಏನನ್ನ ಪರಿವರ್ತಿಸುತ್ತದೆ ಅಂತ ಕೇಳಿದರೆ ಅದು ಆಯ್ಕೆ ಬಿ ಸರಿಯಾಗಿರ್ತಕ್ಕಂಥದ್ದು. ವಿದ್ಯುತ್ ಶಕ್ತಿಯನ್ನ ಬೆಳಕಿನ ಶಕ್ತಿಯನ್ನಾಗಿ ಪರಿವರ್ತಿಸುವುದು LED ಅಂತಕ್ಕಂಥದ್ದು. ಬಿ ಆಯ್ಕೆ ಸರಿಯಾಗಿದೆ. ಮುಂದಿನ ಪ್ರಶ್ನೆ ನೋಡ್ತಾ ಹೋಗೋಣ. ಮಾರ್ಸ್ ಅಂದ್ರೆ ಮಂಗಳ ಗ್ರಹದ ಮೇಲೆ ನಾಸಾ ನಿರ್ವಹಿಸುತ್ತಿರುವ ಸ್ವಾಯತ್ತ ಹೆಲಿಕಾಪ್ಟರ್ನ ಹೆಸರು ಏನು ಅಂತಕ್ಕಂಥದ್ದು. ಮಂಗಳ ಗ್ರಹದ ಮೇಲೆ ನಾಸಾ ನಿರ್ವಹಿಸುತ್ತಿರುವ ಸ್ವಾಯತ್ತ ಹೆಲಿಕಾಪ್ಟರ್ನ ಹೆಸರು ಏನಂತಕ್ಕಂಥದ್ದು ಇಂಜಿನ್ಯೂಟಿ ಅಂತಕ್ಕಂಥದ್ದು. ಆಯ್ಕೆ ಬಿ ಸರಿಯಾಗಿರ್ತಕ್ಕಂಥದ್ದು. ಇಂಜಿನ್ಯೂಟಿ ಅಂತಕ್ಕಂಥದ್ದು ಸರಿಯಾದ ಉತ್ತರವಾಗಿದೆ. ಮುಂದಿನ ಪ್ರಶ್ನೆ ನೋಡ್ತಾ ಹೋಗೋಣ. ಕೆಳಗಿನವುಗಳಲ್ಲಿ ಯಾವ ರಾಜ್ಯ ವಿಧಾನ ಪರಿಷತ್ತನ್ನು ಹೊಂದಿಲ್ಲ ಅಂತಕ್ಕಂಥದ್ದು. ಕೊಟ್ಟಿರುವ ಆಯ್ಕೆಗಳಲ್ಲಿ ಡಿ ಆಯ್ಕೆ ಸರಿಯಾಗಿರ್ತಕ್ಕಂಥದ್ದು. ಮಧ್ಯಪ್ರದೇಶದಲ್ಲಿ ವಿಧಾನ ಪರಿಷತ್ತು ಹೊಂದಿರುವುದಿಲ್ಲ. ಡಿ ಆಯ್ಕೆ ಸರಿಯಾಗಿದೆ. ಮಂತ್ರಿಮಂಡಲದ ಸದಸ್ಯರು ಸಾಮೂಹಿಕವಾಗಿ ಯಾವುದಕ್ಕೆ ಜವಾಬ್ದಾರರಾಗಿರುತ್ತಾರೆ? ಎಸ್, ಮಂತ್ರಿಮಂಡಲವು ಸಾಮೂಹಿಕವಾಗಿ
ಹೌಸ್ ಆಫ್ ಪೀಪಲ್ಗೆ ಜವಾಬ್ದಾರರಾಗಿರುತ್ತಾರೆ. ಬಿ ಆಯ್ಕೆ ಸರಿಯಾಗಿರ್ತಕ್ಕಂಥದ್ದು. ಮುಂದಿನ ಪ್ರಶ್ನೆ ನೋಡ್ತಾ ಹೋಗೋಣ. ಸಂವಿಧಾನ ಸಭೆಯ ಅಧ್ಯಕ್ಷರು ಯಾರಾಗಿದ್ದರು? ಸಂವಿಧಾನ ಸಭೆಯ ಅಧ್ಯಕ್ಷರು ಯಾರಾಗಿದ್ದರು ಅಂದ್ರೆ ಬಿ ಆಯ್ಕೆ ಸರಿಯಾಗಿರ್ತಕ್ಕಂಥದ್ದು. ರಾಜೇಂದ್ರ ಪ್ರಸಾದ್ ರವರು ಸಂವಿಧಾನ ಸಭೆಯ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸಿರ್ತಕ್ಕಂಥವರು. ಬಿ ಆಯ್ಕೆ ಸರಿಯಾಗಿದೆ. ಭೂಮಿಗೆ ಹೋಲಿಸಿದರೆ ಚಂದ್ರನ ಮೇಲಿನ ಭೌತಿಕ ದ್ರವ್ಯರಾಶಿ ಏನಾಗುತ್ತದೆ? ಮಾರ್ಸ್ ಅಂತಕ್ಕಂಥದ್ದು ಏನಾಗುತ್ತದೆ ಅಂತೇಳಿ ಇಲ್ಲಿ ಪ್ರಶ್ನೆ ಇದೆ. ಎಸ್, ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಬಿ ಆಯ್ಕೆ ಸರಿಯಾಗಿರ್ತಕ್ಕಂಥದ್ದು. ಹಾಗೆ ಇರುತ್ತದೆ ಅಂತಕ್ಕಂಥದ್ದು ಸರಿಯಾದ ಉತ್ತರವಾಗಿದೆ. ಮುಂದಿನ ಪ್ರಶ್ನೆ ನೋಡ್ತಾ ಹೋಗೋಣ. ಸುಪ್ರೀಂ ಕೋರ್ಟ್ ಅನ್ನು ನಿಯಂತ್ರಿಸುವ ಅಧ್ಯಕ್ಷರ ಅಧಿಕಾರವು ಯಾವ ವಿಧಿಯಲ್ಲಿ ಅಡಗಿದೆ ಅಂತಕ್ಕಂಥದ್ದು. ಅಂದ್ರೆ ರಾಷ್ಟ್ರಪತಿಗಳಿಗೆ ಸುಪ್ರೀಂ ಕೋರ್ಟ್ ಅನ್ನು ನಿಯಂತ್ರಿಸತಕ್ಕಂಥ ವಿಧಿ ಯಾವುದು ಅಂತೇಳಿ ಕೇಳಿದ್ದಾರೆ. ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ನೋಡೋದಾದ್ರೆ ಆಯ್ಕೆ ಬಿ ಸರಿಯಾಗಿರ್ತಕ್ಕಂಥದ್ದು. 143ನೇ ವಿಧಿ ಅಂತಕ್ಕಂಥದ್ದು, ಆರ್ಟಿಕಲ್ 143ನೇ ಇದು ಸುಪ್ರೀಂ ಕೋರ್ಟ್ ಅನ್ನ ನಿಯಂತ್ರಿಸತಕ್ಕಂಥ ಅಧ್ಯಕ್ಷರಿಗೆ ಇರತಕ್ಕಂಥ ಅಧಿಕಾರ. ಭಾರತದಲ್ಲಿ ರಾಜ್ಯದ ಗಡಿಗಳನ್ನು ಬದಲಾಯಿಸುವ ಅಧಿಕಾರ ಯಾರ ಹತ್ತಿರ ಇದೆ ಅಂತಕ್ಕಂಥದ್ದು. ಎಸ್, ಇದನ್ನು ನೋಡ್ತಾ ಹೋಗ್ತೀವಿ. ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಸಂಸತ್ತಿಗೆ ಇರತಕ್ಕಂಥದ್ದು. ಯಾವುದೇ ರಾಜ್ಯಗಳ ಗಡಿಗಳನ್ನು ನಿಯಂತ್ರಿಸಬೇಕು ಅಥವಾ ಬಾರ್ಡರ್ ಅನ್ನು ಹಾಕಬೇಕಂದ್ರೆ ಅದರ ಅಧಿಕಾರ ಸಂಪೂರ್ಣವಾಗಿ ಸಂಸತ್ತಿಗೆ ಇರುತ್ತದೆ ಅಂತಕ್ಕಂಥದ್ದು. ಮುಂದಿನ ಪ್ರಶ್ನೆ ನೋಡ್ತಾ ಹೋಗೋಣ. ಭಾರತೀಯ ಸ್ವಾತಂತ್ರ್ಯ ಕಾಯ್ದೆ ಬ್ರಿಟಿಷರ ದೊರೆಗಳಿಂದ ರಾಜಸಮ್ಮತಿ ಯಾವಾಗ ಪಡೆಯಿತು ಅಂತಕ್ಕಂಥದ್ದು. ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಎಸ್, ಆಯ್ಕೆ ಎ ಸರಿಯಾಗಿರ್ತಕ್ಕಂಥದ್ದು. ಜುಲೈ 1947ರಲ್ಲಿ ಸಿಕ್ಕಿರ್ತಕ್ಕಂಥದ್ದು. ಡೇಟ್ನು ಇಂಪಾರ್ಟೆಂಟ್ ಆಗಿರುತ್ತೆ. 18 ಜುಲೈ 1947ರಲ್ಲಿ ಏನು ಮಾಡ್ತಾರೆ, ಬ್ರಿಟಿಷರು ಭಾರತ ದೊರೆಗಳಿಗೆ ರಾಜ್ಯ ಸಮ್ಮತಿ, ನೀವು ಸ್ವತಂತ್ರರ ಅಂತೇಳಿ ಘೋಷಿಸ್ಕೋಬಹುದು ಅಂತೇಳಿ ಅನುಮತಿ ಕೊಟ್ಟಿರ್ತಕ್ಕಂಥ 18 ಜುಲೈ 1947ರಲ್ಲಿ ನೀಡಲಾಗ್ತದೆ. ಆದರೆ ಭಾರತ ಸ್ವತಂತ್ರ ಘೋಷಿಸಿಕೊಂಡಿದ್ದು ಆಗಸ್ಟ್ 15 ಅಂತಕ್ಕಂಥದ್ದು. ಸಂಪೂರ್ಣವಾಗಿ ಸ್ವತಂತ್ರಗೊಂಡಿದ್ದು ಆಗಸ್ಟ್ 15, 1947ರಲ್ಲಿ ಸ್ವತಂತ್ರ ಆಗ್ತದೆ ಅಂತಕ್ಕಂಥದ್ದು. ಅವರು ಬ್ರಿಟಿಷರ ಕಾಯ್ದೆಯಿಂದ ಕೊಟ್ಟಿರ್ತಕ್ಕಂಥದ್ದು ಜುಲೈ 18, 1947 ಅಂತಕ್ಕಂಥ ಆಯ್ಕೆ ಎ ಸರಿಯಾಗಿದೆ. ರಾಜನೀತಿ ನಿರ್ದೇಶಕ ತತ್ವಗಳು ಈ ಕೆಳಗಿನ ಯಾವ ಲೇಖನಗಳಲ್ಲಿ ಸೇರಿಸಲಾಗಿದೆ? ಎಸ್, ನೋಡ್ತಾ ಹೋಗ್ತೀವಿ. ಆಯ್ಕೆ ಸಿ ಸರಿಯಾಗಿರ್ತಕ್ಕಂಥದ್ದು. 36ರಿಂದ 51 ವಿಧಿಗಳಲ್ಲಿ ನಾವು ರಾಜನೀತಿ ನಿರ್ದೇಶಕ ತತ್ವಗಳನ್ನು ನೋಡ್ತಾ ಹೋಗ್ತೀವಿ. ಭಾಗ 4 ಅಂತಕ್ಕಂಥದ್ದು ಕೂಡ ಗಮನಿಸಬೇಕು. ಭಾಗ 4ರಲ್ಲಿ ರಾಜನೀತಿ ನಿರ್ದೇಶಕ ತತ್ವಗಳನ್ನು ಒಳಗೊಂಡಿದೆ. ಮುಂದಿನ ಪ್ರಶ್ನೆ ನೋಡೋಣ. ಮತದಾನದ ಹಕ್ಕು ಚಲಾಯಿಸುವ ವಯಸ್ಸನ್ನು 21 ವರ್ಷದಿಂದ 18 ವರ್ಷಕ್ಕೆ ಇಳಿಸುವ ತಿದ್ದುಪಡಿ ಯಾವುದು ಅಂತಕ್ಕಂಥದ್ದು. ಏನು ಮಾಡಿದ್ರು, ಮತದಾನದ ವಯಸ್ಸನ್ನು 21 ವರ್ಷದಿಂದ 18 ವರ್ಷಕ್ಕೆ ಇಳಿಸಿರ್ತಕ್ಕಂಥ ತಿದ್ದುಪಡಿ ಮಸೂದೆ ಯಾವುದು ಅಂತ ಕೇಳಿದರೆ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಎಸ್, ಸಂವಿಧಾನದ 61ನೇ ತಿದ್ದುಪಡಿ ಕಾಯ್ದೆ ಅಂತಕ್ಕಂಥದ್ದು. ಸಿ ಆಯ್ಕೆ ಸರಿಯಾಗಿದೆ. ಇಲ್ಲಿ ನೋಡ್ತಾ ಹೋಗ್ತೀವಿ, ಸಂವಿಧಾನ ಸಭೆಯಲ್ಲಿ ವಸ್ತುನಿಷ್ಠ ನಿರ್ಣಯವನ್ನು ಯಾರು ಮಂಡಿಸಿದ್ರು ಅಂತಕ್ಕಂಥದ್ದು, ಅಥವಾ ಇದನ್ನ ದೇಹಗಳ ನಿರ್ಣಯ ಅಂತೇಳಿ ಕೂಡ ಕರೆಯಲಾಗ್ತದೆ. ಇದು ಜವಾಹರ್ಲಾಲ್ ನೆಹರೂರವರು, ಎಸ್, ಭಾರತದ ಮೊದಲ ಪ್ರಧಾನಿ ಪಂಡಿತ್ ಜವಾಹರ್ಲಾಲ್ ನೆಹರೂರವರು ಮಂಡಿಸಿರ್ತಕ್ಕಂಥದ್ದು. ಸಿ ಆಯ್ಕೆ ಸರಿಯಾಗಿದೆ. ಮುಂದಿನ ಪ್ರಶ್ನೆ ನೋಡೋಣ. ಸಂವಿಧಾನದ 371 ವಿಧಿ ಯಾವ ರಾಜ್ಯಕ್ಕೆ ವಿಶೇಷ ಅವಕಾಶವನ್ನು ಕಲ್ಪಿಸಿಕೊಟ್ಟಿದೆ ಅಂತಕ್ಕಂಥದ್ದು. ಎಸ್, ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಯ್ಕೆ ಬಿ ಸರಿಯಾಗಿರ್ತಕ್ಕಂಥದ್ದು. ನಾಗಾಲ್ಯಾಂಡ್ ರಾಜ್ಯಕ್ಕೆ 371 ವಿಧಿ ನಾಗಾಲ್ಯಾಂಡ್ ರಾಜ್ಯಕ್ಕೆ ವಿಶೇಷ ಸ್ಥಾನಮಾನವನ್ನು ಕೊಟ್ಟಿರ್ತಕ್ಕಂಥದ್ದು. ಗೌಪ್ಯತೆಯ ಹಕ್ಕನ್ನು ಯಾವ ಲೇಖನದಲ್ಲಿದೆ ಅಂತಕ್ಕಂಥದ್ದು. ಎಸ್, ಈ ಒಂದು ಪ್ರಶ್ನೆಗೆ
ಆಯ್ಕೆ ಸಿ ಸರಿಯಾಗಿರ್ತಕ್ಕಂಥದ್ದು. ಇಲ್ಲಿ ಒಂದು ಗಮನಿಸಬಹುದು, ಈ ಆಯ್ಕೆ ಎನು ಕೂಡ ಸೇಮ್ ಇದೆ ಮತ್ತು ಡಿನೂ ಕೂಡ ಸೇಮ್ ಇದೆ. ಈ ಒಂದು ಪ್ರಶ್ನೆಗೆ ಗ್ರೇಸ್ ಅಂಕ ಕೊಡ್ತಕ್ಕಂಥ ಚಾನ್ಸಸ್ ಹೆಚ್ಚಾಗಿದೆ. ಗ್ರೇಸ್ ಅಂಕ ಈ ಒಂದು ಪ್ರಶ್ನೆಗೆ ಬರ್ಬೋದು ಅಂತಕ್ಕಂಥದ್ದು ಗಮನಿಸ್ಬೋದು. ನೀವು ಯಾವುದರಲ್ಲಿ ಈ ಒಂದು ಪ್ರಶ್ನೆಗೆ ಯಾವುದಾದ್ರೂ ಒಂದು ಆಯ್ಕೆ ಹಾಕಿದ್ರೂ ಕೂಡ ಒಂದು ಗ್ರೇಸ್ ಅಂಕ ಸಿಗ್ತಕ್ಕಂಥ, ರಾಂಗ್ ಆದರೂ ಕೂಡ ಒಂದು ಗ್ರೇಸ್ ಅಂಕ ಸಿಗುತ್ತೆ, ಪರವಾಗಿಲ್ಲ. ಎರಡು ಆಯ್ಕೆಗಳು ಕೂಡ ಸೇಮ್ ಇದ್ದಾವೆ ಅಂತಕ್ಕಂಥದ್ದು. ಮುಂದಿನ ಪ್ರಶ್ನೆ ನೋಡ್ತಾ ಹೋಗೋಣ. ಸರ್ವೋಚ್ಚ ನ್ಯಾಯಾಲಯದ ಮೂಲ ಅಧಿಕಾರವು ಯಾವ ವ್ಯಾಪ್ತಿಯಲ್ಲಿ ಒಳಗೊಂಡಿದೆ ಅಥವಾ ಯಾವ ವಿಧಿಯಲ್ಲಿ ಒಳಗೊಂಡಿದೆ ಅಂತಕ್ಕಂಥದ್ದು. ಈ ಒಂದು ಪ್ರಶ್ನೆಗೆ ಆಯ್ಕೆ ಎ ಸರಿಯಾಗಿರ್ತಕ್ಕಂಥ ವಿಧಿ 131ರಲ್ಲಿ ಸರ್ವೋಚ್ಚ ನ್ಯಾಯಾಲಯದ ಮೂಲ ಅಧಿಕಾರವನ್ನು ಒಳಗೊಂಡಿರ್ತಕ್ಕಂಥದ್ದು. ಭಾರತೀಯ ಸ್ವಾತಂತ್ರ್ಯ ಹೋರಾಟ ಸಮಯದಲ್ಲಿ ಈ ಕೆಳಗಿನವರಲ್ಲಿ ಯಾರು ಫ್ರೀ ಇಂಡಿಯನ್ ಲೀಜನ್ ಎಂಬ ಸೈನ್ಯವನ್ನು ಬೆಳೆಸಿದರು? ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಯ್ಕೆ ಸಿ ಸರಿಯಾಗಿರ್ತಕ್ಕಂಥದ್ದು. ಸುಭಾಷ್ ಚಂದ್ರ ಬೋಸ್ ರವರು ಫ್ರೀ ಇಂಡಿಯಾ ಲೀಜನ್ ಅಂತಕ್ಕಂಥ ಒಂದು ಸೈನ್ಯವನ್ನು ಬೆಳೆಸ್ತಕ್ಕಂಥವ್ರು. ಈ ಒಂದು ಪ್ರಶ್ನೆಗೆ ಸಿ ಆಯ್ಕೆ ಸರಿಯಾಗಿದೆ. ಮುಂದಿನ ಪ್ರಶ್ನೆ, ಸಂವಿಧಾನದ ಯಾವ ಪರಿಚ್ಛೇದವನ್ನು ಗ್ರಾಮ ಸಭೆಗೆ ಒದಗಿಸಲಾಗಿದೆ? ಗ್ರಾಮ ಸಭೆಗೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಸಂವಿಧಾನ ವಿಧಿ ಯಾವುದು ಅಂತ ಕೇಳಿದ್ದಾರೆ. ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಯ್ಕೆ ಎ ಸರಿಯಾಗಿರ್ತಕ್ಕಂಥದ್ದು 243 ಎ ವಿಧಿ ಅಂತಕ್ಕಂಥದ್ದು. ಮುಂದಿನ ಪ್ರಶ್ನೆ ನೋಡೋಣ. ಸರ್ದಾರ್ ಪಟೇಲ್ ಅವರ ಅಧ್ಯಕ್ಷತೆಯಲ್ಲಿ 1931ರಲ್ಲಿ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಕರಾಚಿ ಅಧಿವೇಶನದ ಮೂಲಭೂತ ಹಕ್ಕುಗಳು ಮತ್ತು ಆರ್ಥಿಕ ಕಾರ್ಯಕ್ರಮಗಳ ಕುರಿತು ನಿರ್ಣಯವನ್ನು ಯಾರು ರಚಿಸಿದರು ಅಂತಕ್ಕಂಥ ಪ್ರಶ್ನೆ ಇದೆ. ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ನೋಡುವುದಾದರೆ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಪಂಡಿತ್ ಜವಾಹರ್ಲಾಲ್ ನೆಹರೂರವರು ಅಂತಕ್ಕಂಥದ್ದು. ಇಲ್ಲಿ ಬಿ ಆಯ್ಕೆ ಸರಿಯಾಗಿದೆ. ಮುಂದಿನ ಪ್ರಶ್ನೆ ನೋಡ್ತಾ ಹೋಗೋಣ. ಈ ಕೆಳಗಿನ ಚಳುವಳಿಗಳಲ್ಲಿ ಯಾವುದರ ಕಾರಣ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ಸು ವಿಭಜನೆಯಾಗಿ ಮಂದಗಾಮಿ ಮತ್ತು ಉಗ್ರಗಾಮಿಗಳಾಗಿ ಹೊರಹೊಮ್ಮುವಿಕೆಗೆ ಕಾರಣವಾಯಿತು ಅಂತಕ್ಕಂಥ ಪ್ರಶ್ನೆ ಇದೆ. ಯಾವ ಚಳುವಳಿ ಕಾರಣವಾಗಿದೆ? ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಯ್ಕೆ ಎ ಸರಿಯಾಗಿರ್ತಕ್ಕಂಥದ್ದು ಸ್ವದೇಶಿ ಚಳುವಳಿ. ಸ್ವದೇಶಿ ಚಳುವಳಿ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ವಿಭಜನೆಗೆ ಕಾರಣ ಆಯಿತು. ಇಲ್ಲಿ ಮಂದಗಾಮಿಗಳು ಮತ್ತು ತೀವ್ರಗಾಮಿಗಳಂತೇಳಿ ಎರಡು ಗುಂಪುಗಳಾಗಿ ವಿಂಗಡಣೆಗೆ ಕಾರಣವಾಗಿದ್ದ ಒಂದು ಚಳುವಳಿ ಸ್ವದೇಶಿ ಚಳುವಳಿ ಅಂತಕ್ಕಂಥದ್ದು. ಮುಂದಿನ ಪ್ರಶ್ನೆ ನೋಡೋಣ. ರೌಲತ್ ಕಾಯ್ದೆ ಜಾರಿಯಾದಾಗ ಭಾರತದ ವೈಸರಾಯ ಯಾರಾಗಿದ್ದರು? ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಲಾರ್ಡ್ ಜೇಮ್ಸ್ ಫೋರ್ಡ್ ರವರು ಭಾರತದಲ್ಲಿ ವೈಸರಾಯ ಆಗಿರ್ತಕ್ಕಂಥದ್ದು. ರೌಲತ್ ಕಾಯ್ದೆ ಜಾರಿಯಾದಾಗ ಭಾರತದಲ್ಲಿ ವೈಸರಾಯ ಯಾರಾಗಿದ್ದರು ಅಂದರೆ ಲಾರ್ಡ್ ಜೇಮ್ಸ್ ಫೋರ್ಡ್ ಅಂತಕ್ಕಂಥವ್ರು. ಮುಂದಿನ ಪ್ರಶ್ನೆ ನೋಡೋಣ. ಕೆಳಗಿನವರಲ್ಲಿ ಯಾರು ಕೆಂಪು ಕೋಟೆಯ ವಿಚಾರಣೆಯ ಸಂದರ್ಭದಲ್ಲಿ ಭಾರತೀಯ ರಾಷ್ಟ್ರೀಯ ಸೇನೆಯ ಕೈದಿಗಳನ್ನು ರಕ್ಷಣೆ ಮಾಡಿದರು ಅಂತಕ್ಕಂಥ ಪ್ರಶ್ನೆಗೆ ಸರಿಯಾದ ಉತ್ತರ ನೋಡೋದಾದರೆ ಆಯ್ಕೆ ಬಿ ಸರಿಯಾಗಿರ್ತಕ್ಕಂಥದ್ದು ಕೈಲಾಸನಾಥ್ ಕಟೋಜಿ ಅವರು ಏನು ಮಾಡ್ತಾರೆ, ಕೆಂಪು ಕೋಟೆಯ ವಿಚಾರಣೆ ಸಂದರ್ಭದಲ್ಲಿ ಭಾರತೀಯ ರಾಷ್ಟ್ರೀಯ ಸೇನೆಯ ಕೈದಿಗಳನ್ನು ರಕ್ಷಣೆ ಮಾಡಿದವರು ಕೈಲಾಸನಾಥ್ ಕಟೋಜಿ ಅಂತಕ್ಕಂಥವ್ರು. ಇನ್ನು ಈ ಕೆಳಗಿನ ಯಾವ ಸಂಸ್ಥೆಗಳನ್ನು ಡಾಕ್ಟರ್ ಭೀಮರಾವ್ ಅಂಬೇಡ್ಕರ್ ಅವರು ಸ್ಥಾಪಿಸಿದರು ಅಂತಕ್ಕಂಥದ್ದು ಬಹಿಷ್ಕೃತ ಹಿತಕಾರಣಿ ಸಭೆ, ಸ್ವತಂತ್ರ ಕಾರ್ಮಿಕ ಪಕ್ಷ, ಪರಿಶಿಷ್ಟ ಜಾತಿಗಳ ಒಕ್ಕೂಟ ಅಂತಕ್ಕಂಥದ್ದು. ಈ ಮೇಲಿನ ಎಲ್ಲವೂ ಕೂಡ ಸರಿಯಾಗಿರ್ತಕ್ಕಂಥದ್ದು. ಇವೆಲ್ಲವೂ ಕೂಡ ಡಾಕ್ಟರ್ BR ಅಂಬೇಡ್ಕರ್ ಅವರು ರಚನೆ ಮಾಡಿರ್ತಕ್ಕಂಥ ಅಥವಾ ಸ್ಥಾಪಿಸಿರ್ತಕ್ಕಂಥ ಸಂಸ್ಥೆಗಳಾಗಿವೆ. ಡಿ ಆಯ್ಕೆ ಸರಿಯಾಗಿದೆ. ಭಾರತೀಯ ಸ್ವಾತಂತ್ರ್ಯ ಹೋರಾಟದ ಉಲ್ಲೇಖದಲ್ಲಿ ಉಷಾ ಮೆಹತಾರವರು ಯಾವುದಕ್ಕೆ ಪ್ರಸಿದ್ಧಿಯಾಗಿದ್ದಾರೆ? ಯಾವುದಕ್ಕೆ ಪ್ರಸಿದ್ಧಿಯಾಗಿದ್ದಾರೆ ಅಂತಕ್ಕಂಥ ಪ್ರಶ್ನೆ ಇದೆ. ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಯ್ಕೆ ಎ ಸರಿಯಾಗಿರ್ತಕ್ಕಂಥದ್ದು
ಕ್ವಿಟ್ ಇಂಡಿಯಾ ಚಳುವಳಿಯ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ಸಿನ ರಹಸ್ಯ ರೇಡಿಯೋ ಕಾರ್ಯಕ್ರಮವನ್ನು ನಡೆಸಿಕೊಡ್ತಕ್ಕಂಥವ್ರು ಯಾರು ಅಂದರೆ ಇವರು ಉಷಾ ಮೆಹ್ತಾರವರು. ಆಯ್ಕೆ ಎ ಸರಿಯಾಗಿದೆ. ಮುಂದಿನ ಪ್ರಶ್ನೆ ನೋಡೋಣ. ಎಸ್, ಕೆಳಗಿನವರಲ್ಲಿ ಯಾರನ್ನು ಕರ್ನಾಟಕದ ಖಾದಿ ಭಗೀರಥ ಎಂದು ಕರೆಯಲಾಗುತ್ತದೆ? ಖಾದಿ ಭಗೀರಥ ಎಂದು ಯಾರನ್ನ ಕರೆಯಲಾಗುತ್ತದೆ? ನೋಡ್ತಾ ಹೋಗ್ತೀವಿ. ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಗಂಗಾಧರ್ ರಾವ್ ಬಾಲಕೃಷ್ಣ ದೇಶಪಾಂಡೆ ಅಂತಕ್ಕಂಥವ್ರು. ಆಯ್ಕೆ ಡಿ ಸರಿಯಾಗಿರ್ತಕ್ಕಂಥದ್ದು. ಇವರನ್ನ ಖಾದಿಯ ಭಗೀರಥ ಎಂದು ಕರೆಯಲಾಗುತ್ತದೆ. ಮುಂದಿನ ಪ್ರಶ್ನೆ, ಪ್ರಸಿದ್ಧ ಸ್ವಾತಂತ್ರ್ಯ ಹೋರಾಟಗಾರ್ತಿ ಬಳ್ಳಾರಿ ಸಿದ್ದಮ್ಮ ಯಾವ ಜಿಲ್ಲೆಗೆ ಸಂಬಂಧಪಟ್ಟಿದ್ದವರು ಅಥವಾ ಯಾವ ಜಿಲ್ಲೆಯಲ್ಲಿ ಜನಿಸಿದರು ಅಂತಕ್ಕಂಥ ಪ್ರಶ್ನೆ ಇದೆ. ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಯ್ಕೆ ಸಿ ಸರಿಯಾಗಿರ್ತಕ್ಕಂಥದ್ದು. ಹಾವೇರಿ ಜಿಲ್ಲೆ ಅಥವಾ ಹಾವೇರಿಯಲ್ಲಿ ಅವರು ಜನಿಸಿರ್ತಕ್ಕಂಥದ್ದು. ಇಲ್ಲಿ ಸರಿಯಾದ ಉತ್ತರ ಸಿ ಆಯ್ಕೆ ಸರಿಯಾಗಿದೆ. ಮುಂದಿನ ಪ್ರಶ್ನೆ, ಅಕ್ಟೋಬರ್ 1824ರಲ್ಲಿ ಕಿತ್ತೂರು ರಾಣಿ ಚೆನ್ನಮ್ಮಳ ಪಡೆಗಳು ಯಾವ ಬ್ರಿಟಿಷ್ ಕಲೆಕ್ಟರನ್ನ ಕೊಂದು ಹಾಕಿದರು ಅಂತಕ್ಕಂಥದ್ದು. ಎಸ್, ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಸೇಂಟ್ ಜಾನ್ ಥ್ಯಾಕ್ರೆ ಅಂತಕ್ಕಂಥವ್ರು. ಥ್ಯಾಕ್ರೆಯನ್ನ ರಾಣಿ ಚೆನ್ನಮ್ಮರ ಸೇನಾ ಪಡೆಗಳು ಇವರನ್ನ ಕೊಂದು ಹಾಕ್ತಕ್ಕಂಥದ್ದು. ಆಯ್ಕೆ ಎ ಸರಿಯಾಗಿದೆ. ಮುಂದಿನ ಪ್ರಶ್ನೆ ನೋಡೋಣ. ಕೆಳಗಿನ ವೈಸರಾಯರಲ್ಲಿ 1878ರಲ್ಲಿ ದೇಶೀಯ ಪತ್ರಿಕಾ ಕಾಯ್ದೆ ರದ್ದುಗೊಳಿಸಿದವರು ಯಾರು? ಎಸ್, ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಯ್ಕೆ ಸಿ ಸರಿಯಾಗಿರ್ತಕ್ಕಂಥದ್ದು. ಲಾರ್ಡ್ ರಿಪ್ಪನ್ ಅಂತಕ್ಕಂಥವ್ರು ಏನು ಮಾಡ್ತಾರೆ, ಈ ಪತ್ರಿಕಾ ಕಾಯ್ದೆಯನ್ನು, ದೇಶೀಯ ಪತ್ರಿಕಾ ಕಾಯ್ದೆಗಳನ್ನು ರದ್ದುಗೊಳಿಸ್ತಾರೆ. ಅವುಗಳ ಮೇಲೆ ಹೇರಿರ್ತಕ್ಕಂಥ ನಿರ್ಬಂಧಗಳನ್ನು ರದ್ದುಗೊಳಿಸಿದ್ದವರು ಯಾರಂದರೆ ಲಾರ್ಡ್ ರಿಪ್ಪನ್ ಅವರನ್ನ ಸ್ಥಳೀಯ ಸರ್ಕಾರಗಳ ಪಿತಾಮಹ ಅಂತೇಳಿ ಕೂಡ ಇವರನ್ನ ಕರೆಯಲಾಗುತ್ತದೆ. ಈ ಪತ್ರಿಕಾ ಕಾಯ್ದೆ 1878ರ ದೇಶೀಯ ಪತ್ರಿಕಾ ಕಾಯ್ದೆ ಮೇಲೆ ಹೇರಿದವರು ಯಾರು ಅಂದರೆ ಲಾರ್ಡ್ ಲಿಟನ್ ಅವರು ಈ ಒಂದು ನಿರ್ಬಂಧಗಳು ಹೇರಿರ್ತಾರೆ. ಇವರಾದ ನಂತರ ಬಂದಿರತಕ್ಕಂಥವ್ರು ಲಾರ್ಡ್ ರಿಪ್ಪನ್. ಇವ್ರು ಏನು ಮಾಡ್ತಾರೆ, ಆ ಪತ್ರಿಕಾ ಕಾಯ್ದೆಗಳ ಮೇಲೆ ಹೇರಿರ್ತಕ್ಕಂಥ ನಿರ್ಬಂಧಗಳನ್ನು ತೆಗೆದು ಹಾಕ್ತಾರೆ. ಇವ್ರನ್ನ ಅದಕ್ಕೋಸ್ಕರ ಸ್ಥಳೀಯ ಸರ್ಕಾರಗಳ ಪಿತಾಮಹ ಅಂತೇಳಿ ಲಾರ್ಡ್ ರಿಪ್ಪನ್ ಅವರನ್ನ ಕರೆಯಲಾಗುತ್ತದೆ. ಮುಂದೆ ನೋಡ್ತಾ ಹೋಗ್ತೀವಿ. ಆಲ್ ಇಂಡಿಯಾ ಫಾರ್ವರ್ಡ್ ಬ್ಲಾಕ್ ಅನ್ನು ಯಾರು ಸ್ಥಾಪಿಸಿದರು ಅಂತಕ್ಕಂಥ ಪ್ರಶ್ನೆ ಇದೆ. ಆಲ್ ಇಂಡಿಯಾ ಫಾರ್ವರ್ಡ್ ಬ್ಲಾಕ್ ಅಂತಕ್ಕಂಥದ್ದು. ಎಸ್, ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಯ್ಕೆ ಎ ಸರಿಯಾಗಿರ್ತಕ್ಕಂಥದ್ದು. ಸುಭಾಷ್ ಚಂದ್ರ ಬೋಸ್ರವರು ಈ ಒಂದು ಫಾರ್ವರ್ಡ್ ಬ್ಲಾಕ್ ಅಂತಕ್ಕಂಥ ಒಂದು ಸಂಸ್ಥೆಯನ್ನ ಸ್ಥಾಪಿಸ್ತಕ್ಕಂಥವ್ರು. ಮುಂದಿನ ಪ್ರಶ್ನೆ ನೋಡೋಣ. ಮೆಂಟಲ್ ಎಬಿಲಿಟಿಗೆ ಸಂಬಂಧಪಟ್ಟಿರ್ತಕ್ಕಂಥ ಪ್ರಶ್ನೆ. ಇದಕ್ಕೆ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಯ್ಕೆ ಎ ಸರಿಯಾಗಿರ್ತಕ್ಕಂಥ 15 ಅಂತಕ್ಕಂಥದ್ದು ಸರಿಯಾಗಿದೆ. ಈಚಲು ಮರದ ಚಳುವಳಿ ಅಥವಾ ಟೊಡ್ಡಿ ಟ್ರೀ ಮೂವ್ಮೆಂಟ್ ಅಂತೇಳಿ ಕರೆಯಲಾಗ್ತದೆ. ಇದರ ಕೇಂದ್ರ ಬಿಂದು ಯಾವುದಾಗಿತ್ತೆ ಅಥವಾ ಯಾವ ಸ್ಥಳದಲ್ಲಿ ಅಂತಕ್ಕಂಥ ಪ್ರಶ್ನೆ ಇದೆ. ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ತುರುವನೂರು ಚಿತ್ರದುರ್ಗ ಅಂತಕ್ಕಂಥದ್ದು. ಸಿ ಆಯ್ಕೆ ಸರಿಯಾಗಿರ್ತಕ್ಕಂಥದ್ದು. ಮುಂದಿನ ಪ್ರಶ್ನೆ ನೋಡ್ತಾ ಹೋಗೋಣ. ಇದು ಕೂಡ ಮೆಂಟಲ್ ಎಬಿಲಿಟಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ಇಂದು ಸೋಮವಾರ 61 ದಿನಗಳ ನಂತರ ಯಾವ ದಿನ ಬರುತ್ತದೆ ಅಂತಕ್ಕಂಥದ್ದು. ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ನೋಡೋದಾದ್ರೆ ಆಯ್ಕೆ ಬಿ ಸರಿಯಾಗಿರ್ತಕ್ಕಂಥದ್ದು. ಶನಿವಾರ ಅಂತಕ್ಕಂಥದ್ದು ಸರಿಯಾದ ಉತ್ತರ. ಮುಂದಿನ ಪ್ರಶ್ನೆ ನೋಡೋಣ. ಒಬ್ಬ ಹಣ್ಣು ಮಾರಾಟಗಾರನ ಹತ್ತಿರ ಕೆಲವು ಸೇಬುಗಳಿವೆ. ಅವನು 40% ಸೇಬುಗಳನ್ನು ಮಾರುತ್ತಾನೆ. ಅವನ ಹತ್ತಿರ ಇನ್ನೂ 420 ಸೇಬುಗಳು ಉಳಿದಿವೆ. ಹಾಗಾದರೆ ಮೂಲತಃ ಅವನ ಹತ್ತಿರ ಎಷ್ಟು ಸೇಬುಗಳಿದ್ದವು ಅಂತಕ್ಕಂಥ ಒಂದು ಮೆಂಟಲ್ ಎಬಿಲಿಟಿಗೆ ಸಂಬಂಧಪಟ್ಟಿರ್ತಕ್ಕಂಥ ಪ್ರಶ್ನೆ. ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಯ್ಕೆ ಡಿ ಸರಿಯಾಗಿರ್ತಕ್ಕಂಥದ್ದು. 700 ಸೇಬುಗಳು ಇದ್ದವು ಅಂತಕ್ಕಂಥದ್ದು. ಮುಂದಿನ ಪ್ರಶ್ನೆ, ಯಾವ ಪದವು ಇತರ ಪದಗಳೊಂದಿಗೆ ಸೇರುವುದಿಲ್ಲ ಅಂತಕ್ಕಂಥದ್ದು. ಎಸ್, ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಬಿ ಆಯ್ಕೆ ಸರಿಯಾಗಿರ್ತಕ್ಕಂಥದ್ದು. ಇದು ಸೇರ್ಪಡೆ ಆಗೋದಿಲ್ಲ. ಇಂಚು, ಸೆಂಟಿಮೀಟರು, ಮಾರು ಅಥವಾ ಅಂಗಳ ಅಂತಕ್ಕಂಥದ್ದು ಇವುಗಳನ್ನು ಅಳತೆ ಮಾಪಕಗಳಾಗಿವೆ. ಇದು ಕೂಡ ಇದಕ್ಕೆ ಸೇರ್ಪಡೆ ಆಗೋದಿಲ್ಲ. ಆಯ್ಕೆ ಬಿ ಸರಿಯಾಗಿರ್ತಕ್ಕಂಥದ್ದು. ಮುಂದಿನ ಪ್ರಶ್ನೆ,
ಒಂದು ಧನಾತ್ಮಕ ಸಂಖ್ಯೆಯನ್ನು 17ರಿಂದ ಹೆಚ್ಚಿಸಿದಾಗ ಸಂಖ್ಯೆಯ ಪರಸ್ಪರ 60 ಪಟ್ಟು ಸಮನಾಗಿರುತ್ತದೆ. ಧನಾತ್ಮಕ ಸಂಖ್ಯೆಯನ್ನು ಗುರುತಿಸಿ ಅಂತಕ್ಕಂಥದ್ದು. ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಯ್ಕೆ ಎ ಸರಿಯಾಗಿರ್ತಕ್ಕಂಥದ್ದು 3 ಸರಿಯಾದ ಉತ್ತರ. ಮುಂದಿನ ಪ್ರಶ್ನೆ, ಪಿ ಮತ್ತು ಕ್ಯೂನ ಸರಾಸರಿ ಮಾಸಿಕ ಆದಾಯ 5050, ಕ್ಯೂ ಮತ್ತು ಆರ್ನ ಸರಾಸರಿ ಮಾಸಿಕ ಆದಾಯ 6250 ಹಾಗೂ ಪಿ ಮತ್ತು ಆರ್ನ ಸರಾಸರಿ ಮಾಸಿಕ ಆದಾಯ 520 ಆಗಿದೆ. ಹಾಗಾದರೆ ಪಿ ನ ಮಾಸಿಕ ಆದಾಯ ಎಷ್ಟು ಅಂತಕ್ಕಂಥದ್ದು ಕೇಳಿದರೆ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಯ್ಕೆ ಬಿ ಸರಿಯಾಗಿರ್ತಕ್ಕಂಥದ್ದು 4000 ಅಂತಕ್ಕಂಥದ್ದು. ಮುಂದಿನ ಪ್ರಶ್ನೆ ನೋಡೋಣ. 7 ಪುರುಷರು ಮತ್ತು 6 ಮಹಿಳೆಯರ ಗುಂಪಿನಿಂದ ಒಂದು ಸಮಿತಿಯನ್ನು ರಚಿಸಲು 5 ವ್ಯಕ್ತಿಗಳ ಆಯ್ಕೆ ಹೇಗೆ ಮಾಡಬೇಕು? ಅಂದರೆ ಸಮಿತಿಯಲ್ಲಿ ಕನಿಷ್ಠ 3 ಪುರುಷರು ಇರಬೇಕು. ಇದನ್ನು ಎಷ್ಟು ರೀತಿಯಾಗಿ ಮಾಡಬಹುದು ಅಂತಕ್ಕಂಥದ್ದು ಪ್ರಶ್ನೆ ಇದೆ. ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಯ್ಕೆ ಡಿ ಸರಿಯಾಗಿರ್ತಕ್ಕಂಥದ್ದು 756 ಗುಂಪುಗಳನ್ನು ರಚಿಸಬಹುದು ಅಂತಕ್ಕಂಥದ್ದು. ಮುಂದಿನ ಪ್ರಶ್ನೆ, 6 ಗಂಟೆಗಳನ್ನು ಒಟ್ಟಿಗೆ ಶಬ್ದ ಮಾಡಲು ಪ್ರಾರಂಭಿಸುತ್ತವೆ. 6 ಗಂಟೆಗಳು ಒಟ್ಟಿಗೆ ಶಬ್ದ ಮಾಡಲು ಪ್ರಾರಂಭಿಸುತ್ತವೆ ಮತ್ತು ಕ್ರಮವಾಗಿ 2, 4, 6, 8, 10 ಮತ್ತು 12 ಸೆಕೆಂಡುಗಳ ಮಧ್ಯಂತರದಲ್ಲಿ ಶಬ್ದ ಮಾಡುತ್ತವೆ. 30 ನಿಮಿಷಗಳಲ್ಲಿ ಎಷ್ಟು ಬಾರಿ ಒಟ್ಟಿಗೆ ಶಬ್ದ ಮಾಡುತ್ತವೆ ಅಂತಕ್ಕಂಥದ್ದು. ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ನೋಡುವುದಾದ್ರೆ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ 16 ಬಾರಿ ಅಂತಕ್ಕಂಥದ್ದು ಸರಿಯಾದ ಉತ್ತರ. ಡಿ ಆಯ್ಕೆ ಸರಿಯಾಗಿದೆ. ಮುಂದಿನ ಪ್ರಶ್ನೆ, ಒಂದು ಸ್ಥಿರ ದರದಲ್ಲಿ ಚಲನೆಯಲ್ಲಿರುವ 6 ಒಂದೇ ರೀತಿಯ ಯಂತ್ರಗಳು ಪ್ರತಿ ನಿಮಿಷಕ್ಕೆ ಒಟ್ಟು 270 ಬಾಟಲಿಗಳನ್ನು ಉತ್ಪಾದಿಸಬಹುದು. ಇದೇ ದರದಲ್ಲಿ ಅಂತ 10 ಯಂತ್ರಗಳು 4 ನಿಮಿಷದಲ್ಲಿ ಎಷ್ಟು ಬಾಟಲಿಗಳನ್ನು ಉತ್ಪಾದಿಸುತ್ತವೆ ಅಂತಕ್ಕಂಥ ಪ್ರಶ್ನೆ ಇದೆ. ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಯ್ಕೆ ಬಿ ಸರಿಯಾಗಿರ್ತಕ್ಕಂಥದ್ದು 1800 ಬಾಟಲಿಗಳನ್ನು ಉತ್ಪಾದಿಸಬಹುದು ಅಂತಕ್ಕಂಥದ್ದು. 56ನೇ ಪ್ರಶ್ನೆ, ಚೌಕದ ಬದಿಯನ್ನು ಅಳೆಯುವಾಗ 2% ನಷ್ಟ ಹೆಚ್ಚಿಗೆ ದೋಷವನ್ನು ಮಾಡಲಾಗುತ್ತದೆ. ಹಾಗಾದರೆ ಚದರದ ಲೆಕ್ಕಾಚಾರ ಪ್ರದೇಶದಲ್ಲಿನ ದೋಷವು ಶೇಕಡಾವಾರುಗಳಲ್ಲಿ ಎಷ್ಟಾಗುತ್ತದೆ ಅಂತಕ್ಕಂಥದ್ದು. ಈ ಒಂದು ಪ್ರಶ್ನೆಗೆ ಆಯ್ಕೆ ಡಿ ಸರಿಯಾಗಿರ್ತಕ್ಕಂಥದ್ದು 4.4ರಷ್ಟು ಅಂತಕ್ಕಂಥದ್ದು. ಮುಂದಿನ ಪ್ರಶ್ನೆ, ಅರ್ಥಶಾಸ್ತ್ರದಲ್ಲಿ ಜಿಡಿಪಿ ಎಂದರೆ ಏನು ಅಂತ ಕೇಳಿದ್ದಾರೆ. ಅರ್ಥಶಾಸ್ತ್ರದಲ್ಲಿ ಜಿಡಿಪಿ ಅಂದರೆ ಗ್ರಾಸ್ ಡೊಮೆಸ್ಟಿಕ್ ಪ್ರಾಡಕ್ಟ್ ಅಂತಕ್ಕಂಥದ್ದು. ಆಯ್ಕೆ ಬಿ ಸರಿಯಾಗಿರ್ತಕ್ಕಂಥದ್ದು ಗ್ರಾಸ್ ಡೊಮೆಸ್ಟಿಕ್ ಪ್ರಾಡಕ್ಟ್ ಅಂತಕ್ಕಂಥದ್ದು ಸರಿಯಾದ ಉತ್ತರವಾಗಿದೆ. ಇನ್ನು ಎಷ್ಟು ಮಹಾರತ್ನ PSUಗಳಿವೆ ಅಂತಕ್ಕಂಥದ್ದು, ಭಾರತದಲ್ಲಿ ಎಷ್ಟು ಮಹಾರತ್ನ PSUಗಳಿವೆ ಅಂದರೆ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಯ್ಕೆ ಸಿ ಸರಿಯಾಗಿರ್ತಕ್ಕಂಥದ್ದು ಒಟ್ಟು 13 ಅಂತಕ್ಕಂಥದ್ದು. ಮುಂದಿನ ಪ್ರಶ್ನೆ, ಸೈಬರ್ ಅಪರಾಧಗಳನ್ನು ವರದಿ ಮಾಡಲು ಈ ಕೆಳಗಿನ ಯಾವ ಸಹಾಯವಾಣಿಯನ್ನು ರಚಿಸಲಾಗಿದೆ? ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಯ್ಕೆ ಬಿ ಸರಿಯಾಗಿರ್ತಕ್ಕಂಥದ್ದು 1930 ಅಂತಕ್ಕಂಥದ್ದು. ಈ ಒಂದು ಸಹಾಯವಾಣಿ ಸೈಬರ್ ಅಪರಾಧಗಳನ್ನು ವರದಿ ಮಾಡೋದಕ್ಕೋಸ್ಕರ ಒಂದು ಹೆಲ್ಪ್ ಲೈನ್ ಅನ್ನು ಪ್ರಾರಂಭಿಸಲಾಗಿದೆ. ಮುಂದಿನ ಪ್ರಶ್ನೆ ನೋಡೋಣ. ಎ ಮತ್ತು ಬಿ 2 ಪರೀಕ್ಷೆ ಕೊಠಡಿಗಳಿವೆ. 10 ವಿದ್ಯಾರ್ಥಿಗಳನ್ನು ಎ ಯಿಂದ ಬಿಗೆ ಕಳಿಸಿದರೆ ಪ್ರತಿ ಕೊಠಡಿಯಲ್ಲಿನ ವಿದ್ಯಾರ್ಥಿಗಳ ಸಂಖ್ಯೆ ಒಂದೇ ಆಗಿರುತ್ತದೆ, ಅಂದರೆ ಸಮನಾಗಿರುತ್ತದೆ. 20 ವಿದ್ಯಾರ್ಥಿಗಳನ್ನು ಬಿ ಯಿಂದ ಎಗೆ ಕಳುಹಿಸಿದರೆ ಎ ನಲ್ಲಿ ವಿದ್ಯಾರ್ಥಿಗಳ ಸಂಖ್ಯೆ ಬಿ ನಲ್ಲಿರುವ ವಿದ್ಯಾರ್ಥಿಗಳ ಸಂಖ್ಯೆಗಿಂತ ದ್ವಿಗುಣವಾಗಿರುತ್ತದೆ. ಹಾಗಾದರೆ ಎ ನಲ್ಲಿರ್ತಕ್ಕಂಥ ವಿದ್ಯಾರ್ಥಿಗಳ ಸಂಖ್ಯೆ ಎಷ್ಟು ಅಂತ ಕೇಳಿದ್ದಾರೆ. ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಯ್ಕೆ ಸಿ ಸರಿಯಾಗಿರ್ತಕ್ಕಂಥದ್ದು 100 ಅಂತಕ್ಕಂಥದ್ದು ಸರಿಯಾದ ಉತ್ತರವಾಗಿದೆ. ಮುಂದಿನ ಪ್ರಶ್ನೆ ನೋಡೋಣ. ಪುಸ್ತಕವಾದ ನಂತರ ಪ್ರಕಟವಾದ ಪ್ರಸಿದ್ಧ ಭಾಷಣ ಅನಿಹಿಲೇಷನ್ ಆಫ್ ಕಾಸ್ಟ್ ಅಂತಕ್ಕಂಥದ್ದು ಬರೆದವರು ಯಾರು? ಅನಿಹಿಲೇಷನ್ ಆಫ್ ಕಾಸ್ಟ್ ಅಂತಕ್ಕಂಥ ಪುಸ್ತಕವನ್ನು ಯಾರು ರಚನೆ ಮಾಡಿದರು ಅಂತಕ್ಕಂಥ ಪ್ರಶ್ನೆ ಇದೆ.
ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಎಸ್ ಡಾಕ್ಟರ್ BR ಅಂಬೇಡ್ಕರ್ ಅಂತಕ್ಕಂಥದ್ದು ಸರಿಯಾದ ಉತ್ತರವಾಗಿದೆ. ಬಿ ಆಯ್ಕೆ ಸರಿಯಾಗಿರ್ತಕ್ಕಂಥದ್ದು. ಇನ್ನು ಕೆಳಗಿನ ಯಾವ ಪ್ರಾಧಿಕಾರವು ದೇಶದಲ್ಲಿ ವಿಮಾ ಕ್ಷೇತ್ರವನ್ನು ನಿಯಂತ್ರಿಸುತ್ತದೆ? ವಿಮಾ ಕ್ಷೇತ್ರವನ್ನು ನಿಯಂತ್ರಣ ಮಾಡತಕ್ಕಂಥದ್ದು IRDAI ಅಂತಕ್ಕಂಥದ್ದು. ಎಸ್ ಇನ್ಶೂರೆನ್ಸ್ ರೆಗ್ಯುಲೇಟರಿ ಅಂಡ್ ಡೆವಲಪ್ಮೆಂಟ್ ಅಥಾರಿಟಿ ಆಫ್ ಇಂಡಿಯಾ ಅಂತಕ್ಕಂಥದ್ದು. ಇದು ಏನು ಮಾಡ್ತದ? ದೇಶದ ವಿಮಾ ಕ್ಷೇತ್ರವನ್ನು ನಿಯಂತ್ರಣ ಮಾಡತಕ್ಕಂಥದ್ದು IRDAI ಅಂತಕ್ಕಂಥದ್ದು. ಇದರ ವಿಸ್ತೃತ ರೂಪ ಏನು ಅಂದರೆ ಇನ್ಶೂರೆನ್ಸ್ ರೆಗ್ಯುಲೇಟರಿ ಅಂಡ್ ಡೆವಲಪ್ಮೆಂಟ್ ಅಥಾರಿಟಿ ಆಫ್ ಇಂಡಿಯಾ ಅಂತೇಳಿ ಇದು ವಿಮಾ ಕಂಪನಿಗಳನ್ನು ನಿಯಂತ್ರಣ ಮಾಡತಕ್ಕಂಥ ಸಂಸ್ಥೆಯಾಗಿದೆ. ಮುಂದೆ ನೋಡೋಣ. ಮಾಹಿತಿ ಹಕ್ಕು ಕಾಯ್ದೆ ಯಾವ ವರ್ಷದಲ್ಲಿ ಜಾರಿಗೆ ಬಂತು ಅಂತಕ್ಕಂಥದ್ದು. ಮಾಹಿತಿ ಹಕ್ಕು ಕಾಯ್ದೆ ಯಾವ ವರ್ಷದಲ್ಲಿ ಜಾರಿಗೆ ಬಂತು ಅಂದರೆ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಯ್ಕೆ ಸಿ ಸರಿಯಾಗಿರ್ತಕ್ಕಂಥದ್ದು. 2005ರಲ್ಲಿ ಮಾಹಿತಿ ಹಕ್ಕು ಕಾಯ್ದೆ ಜಾರಿಗೆ ಬಂದಿದೆ. ಇನ್ನು DSLR ಕ್ಯಾಮ್ರಾದಲ್ಲಿ DSLR ಅಂದರೆ ಏನು ಅಂತಕ್ಕಂಥ ಕೇಳಿದರೆ ಸರಿಯಾದ ಉತ್ತರ ಬಿ ಆಯ್ಕೆ ಸರಿಯಾಗಿರ್ತಕ್ಕಂಥದ್ದು. ಡಿಜಿಟಲ್ ಸಿಂಗಲ್ ಲೆನ್ಸ್ ರಿಫ್ಲೆಕ್ಸ್ ಅಂತಕ್ಕಂಥದ್ದು ಸರಿಯಾದ ಉತ್ತರವಾಗಿದೆ. ಮುಂದಿನ ಪ್ರಶ್ನೆ ನೋಡ್ತಾ ಹೋಗೋಣ. ಈ ಪರೀಕ್ಷೆಗೆ ಕನಿಷ್ಠ ಅರ್ಹತೆಯಲ್ಲಿ ಒಂದಾದ ಸೂಚಿಸಲಾದ ರಿನೆ ಪರೀಕ್ಷೆಯು ಇದಕ್ಕೆ ಸಂಬಂಧಿಸಿದೆ ಅಂತಕ್ಕಂಥದ್ದು. ರಿನೆ ಪರೀಕ್ಷೆ ಯಾವುದಕ್ಕೆ ಸಂಬಂಧಪಟ್ಟಿದೆ ಅಂತೇಳಿ ಕೇಳಿದರೆ ಇದು ಶ್ರವಣ ದೋಷಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು, ಕಿವಿಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಈ ಒಂದು ಪರೀಕ್ಷೆ ಆಗಿದೆ. ಮುಂದಿನ ಪ್ರಶ್ನೆ, ಈ ಕೆಳಗಿನ ದೇಶಗಳಲ್ಲಿ ಯಾವುದು ಇದುವರೆಗೆ ಮಹಿಳೆಯರನ್ನು ಸರ್ಕಾರದ ಮುಖ್ಯಸ್ಥರಾಗಿ ಆಯ್ಕೆ ಮಾಡಿಲ್ಲ? ಯಾವ ದೇಶದಲ್ಲಿ ಸರ್ಕಾರದ ಮುಖ್ಯಸ್ಥೆಯಾಗಿ ಇದುವರೆಗೂ ಕೂಡ ಆಯ್ಕೆ ಮಾಡಿರದ ದೇಶ ಯಾವುದು ಅಂತ ಕೇಳಿದರೆ ಅದಕ್ಕೆ ಸರಿಯಾದ ಉತ್ತರ ಯುನೈಟೆಡ್ ಸ್ಟೇಟ್ ಅಂತಕ್ಕಂಥದ್ದು. ಡಿ ಆಯ್ಕೆ ಸರಿಯಾಗಿರ್ತಕ್ಕಂಥದ್ದು. ಇತ್ತೀಚೆಗೆ ಮುಕ್ತಾಯಗೊಂಡ ಆಸ್ಟ್ರೇಲಿಯನ್ ಓಪನ್ 2024ರ ಚಾಂಪಿಯನ್ಶಿಪ್ನಲ್ಲಿ ರೋಹನ್ ಬೋಪಣ್ಣ ಅವರ ಡಬಲ್ಸ್ ಜೊತೆ ಆಟ ಆಡಿದವರು ಯಾರು ಅಂತಕ್ಕಂಥದ್ದು. ಎಸ್ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಬಿ ಆಯ್ಕೆ ಸರಿಯಾಗಿರ್ತಕ್ಕಂಥದ್ದು. ಮ್ಯಾಥ್ಯೂ ಆಂಬಲ್ಡನ್ ಅಂತಕ್ಕಂಥವ್ರು ಸರಿಯಾದ ಉತ್ತರವಾಗಿದೆ. ಮುಂದಿನ ಪ್ರಶ್ನೆ ನೋಡೋಣ. ಕೆಳಗಿನವುಗಳಲ್ಲಿ ಯಾವುದು ಮೂಲಭೂತ ಹಕ್ಕು ಅಂತಕ್ಕಂಥದ್ದು. ಎಸ್ ನೋಡ್ತಾ ಹೋಗ್ತೀವಿ. ಸ್ವಾತಂತ್ರ್ಯದ ಹಕ್ಕು, ಶಿಕ್ಷಣದ ಹಕ್ಕು, ಬದುಕು ಹಕ್ಕು ಇವೆಲ್ಲವೂ ಕೂಡ ಮೂಲಭೂತ ಹಕ್ಕುಗಳು ಅಂತಕ್ಕಂಥದ್ದು. ಡಿ ಆಯ್ಕೆ ಸರಿಯಾಗಿರ್ತಕ್ಕಂಥದ್ದು. ಮೇಲಿನ ಎಲ್ಲವೂ ಕೂಡ ಸರಿಯಾಗಿದೆ. ಇನ್ನು ವರ್ತಮಾನದಲ್ಲಿ ಅಂದರೆ ಪ್ರಸ್ತುತದಲ್ಲಿ ಭಾರತದಲ್ಲಿರುವ ಕೇಂದ್ರಾಡಳಿತ ಪ್ರದೇಶಗಳ ಸಂಖ್ಯೆ ಎಷ್ಟು ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ 8 ಕೇಂದ್ರಾಡಳಿತ ಪ್ರದೇಶಗಳು, 28 ರಾಜ್ಯಗಳು ಅಂತಕ್ಕಂಥದ್ದು ಪ್ರಸ್ತುತದಲ್ಲಿರ್ತವೆ. ಮುಂದಿನ ಪ್ರಶ್ನೆ, ಭಾರತದ ಸಂವಿಧಾನದ ಪೀಠಿಕೆಯಲ್ಲಿ ಭಾರತೀಯ ಸಂವಿಧಾನ ತನ್ನ ಎಲ್ಲ ನಾಗರಿಕರಿಗೆ ಯಾವ ಸ್ವಾತಂತ್ರ್ಯವನ್ನು ಪಡೆಯಲು ಶ್ರಮಿಸುತ್ತದೆ? ಎಸ್ ಯಾವ ಸ್ವಾತಂತ್ರ್ಯವನ್ನು ಪಡೆಯಲು ಶ್ರಮಿಸುತ್ತದೆ ಅಂತಕ್ಕಂಥ ಪ್ರಶ್ನೆ ಇದೆ. ಎಸ್ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಡಿ ಆಯ್ಕೆ ಸರಿಯಾಗಿರ್ತಕ್ಕಂಥ. ಮೇಲಿನ ಎಲ್ಲವೂ ಅಭಿವ್ಯಕ್ತಿ ಸ್ವಾತಂತ್ರ್ಯ ಇದೆ, ನಂಬಿಕೆ ಸ್ವಾತಂತ್ರ್ಯ ಇದೆ, ನಂಬಿಕೆ ಮತ್ತು ಆರಾಧನೆ ಸ್ವಾತಂತ್ರ್ಯ ಕೂಡ ಪೀಠಿಕೆಯಲ್ಲಿ ಇರ್ತಕ್ಕಂಥದ್ದು. ಈ ಮೇಲಿನ ಎಲ್ಲವೂ ಕೂಡ ಸರಿಯಾಗಿದೆ. 71ನೇ ಪ್ರಶ್ನೆ, ಇತ್ತೀಚೆಗೆ ಸುದ್ದಿಯಲ್ಲಿರುವ JN1 ರೂಪಾಂತರ ಯಾವುದಕ್ಕೆ ಸಂಬಂಧಪಟ್ಟಿದೆ ಅಂತಕ್ಕಂಥದ್ದು. ಎಸ್ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಯ್ಕೆ ಡಿ ಸರಿಯಾಗಿದೆ. ಮೇಲಿನ ಎಲ್ಲವೂ ಕೂಡ ಸರಿಯಾಗಿರ್ತಕ್ಕಂಥದ್ದು. ನವಜಾತ ಶಿಶುಗಳಲ್ಲಿ ಕಾಮಲೆ, ಮಕ್ಕಳಲ್ಲಿ ಸಂಧಿವಾತ, ಜಪನೀಸ್ ಎನ್ಸೆಫಾಲಿಟಿಸಿಯನ್ ಅಂತಕ್ಕಂಥವು ಕೂಡ ಎಲ್ಲವೂ ಕೂಡ ಸರಿಯಾಗಿರ್ತಕ್ಕಂಥ ಈ ಒಂದು ಹೇಳಿಕೆಗೆ. ಮುಂದಿನ ಪ್ರಶ್ನೆ, ಒಂದು ನಗರದಲ್ಲಿ ಪೊಲೀಸ್ ಮತ್ತು ನಾಗರಿಕರ ಅನುಪಾತ 3:11 ಆಗಿದೆ. 66 ಪೊಲೀಸರು ಇದ್ದರೆ ನಗರದಲ್ಲಿ ಎಷ್ಟು ನಾಗರಿಕರಿದ್ದಾರೆ ಅಂತಕ್ಕಂಥ ಪ್ರಶ್ನೆ ಇದೆ. ಎಸ್ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ 242 ಅಂತಕ್ಕಂಥದ್ದು ಬಿ ಆಯ್ಕೆ ಸರಿಯಾಗಿದೆ. ಮುಂದಿನ ಪ್ರಶ್ನೆ, ಬ್ಯಾಕ್ಟೀರಿಯಾ ಆದ ಕೋಶದ ಪ್ರತಿ ನಿಮಿಷಕ್ಕೆ ದ್ವಿಗುಣಗೊಳ್ಳುತ್ತದೆ. ಏನು ಮಾಡ್ತದೆ? ಬ್ಯಾಕ್ಟೀರಿಯಾ ಕೋಶವು ಪ್ರತಿ ನಿಮಿಷಕ್ಕೆ ದ್ವಿಗುಣಗೊಳ್ಳುತ್ತದೆ ಮತ್ತು ಕಪ್ ಅನ್ನು ತುಂಬಲು 72 ನಿಮಿಷಗಳು ತೆಗೆದುಕೊಂಡರೆ ಕಪ್ನ ಕಾಲು ಭಾಗ ತುಂಬಲು ಎಷ್ಟು ನಿಮಿಷ ಬೇಕು ಅಂತಕ್ಕಂಥದ್ದು ಇದು ಮೆಂಟಲ್ ಎಬಿಲಿಟಿಗೆ ಸಂಬಂಧಿಸಿರ್ತಕ್ಕಂಥ ಪ್ರಶ್ನೆ.
ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ 18 ನಿಮಿಷಗಳು. ಆಯ್ಕೆ ಎ ಸರಿಯಾಗಿದೆ. ಎಸ್, ಮುಂದಿನ ಪ್ರಶ್ನೆ ನೋಡೋಣ. ಭಾರತದ ಉಪರಾಷ್ಟ್ರಪತಿ ಯಾರು ಅಂತಕ್ಕಂಥ ಪ್ರಶ್ನೆ ಇದೆ. ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಜಗದೀಪ್ ಧನ್ಕರ್ ಅಂತಕ್ಕಂಥವ್ರು. ಆಯ್ಕೆ ಎ ಸರಿಯಾಗಿರ್ತಕ್ಕಂಥದ್ದು. ಮುಂದಿನ ಪ್ರಶ್ನೆ, ರಮೇಶ್ ಕಲಬುರಗಿಯಿಂದ ಹೈದರಾಬಾದ್ ಕಡೆಗೆ 15 ಕಿಲೋಮೀಟರ್ ನೇರ ಮಾರ್ಗದಲ್ಲಿ ಮ್ಯಾರಥಾನ್ ಓಡಲು ಪ್ರಾರಂಭಿಸುತ್ತಾನೆ. ನಂತರ ಅವನು ಎಡಕ್ಕೆ ತಿರುಗಿ ಇನ್ನೂ 10 ಕಿಲೋಮೀಟರ್ ಓಡುತ್ತಾನೆ. ನಂತರ ಅವನು ಬಲಕ್ಕೆ ತಿರುಗಿ 5 ಕಿಲೋಮೀಟರ್ ಓಡುತ್ತಾನೆ. ಅವನು ಈಗ ಯಾವ ದಿಕ್ಕಿಗೆ ಮುಖ ಮಾಡಿದ್ದಾನೆ ಅಂತಕ್ಕಂಥದ್ದು. ಇದು ಕೂಡ ಮೆಂಟಲ್ ಅಬಿಲಿಟಿಗೆ ಸಂಬಂಧಿಸಿರತಕ್ಕಂಥದ್ದು. ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಯ್ಕೆ ಎ ಸರಿಯಾಗಿರ್ತಕ್ಕಂಥದ್ದು. ಪೂರ್ವ ದಿಕ್ಕಿಗೆ ಮುಖ ಮಾಡಿ ನಿಂತಿದ್ದಾನೆ. ಮುಂದಿನ ಪ್ರಶ್ನೆ, ಕೆಳಗಿನ ನಗರಗಳಲ್ಲಿ ಯಾವುದು ವಿಮಾನ ನಿಲ್ದಾಣವನ್ನು ಹೊಂದಿರದ ನಗರವಾಗಿದೆ? ಎಸ್, ನೋಡ್ತಾ ಹೋಗ್ತೀವಿ. ಆಯ್ಕೆ ಸಿ ಸರಿಯಾಗಿರತಕ್ಕಂಥದ್ದು. ಹಾಸನದಲ್ಲಿ ಇದುವರೆಗೂ ಕೂಡ ವಿಮಾನ ನಿಲ್ದಾಣವನ್ನು ಹೊಂದಿರುವುದಿಲ್ಲ. ಈ 3 ಜಿಲ್ಲೆಗಳಲ್ಲಿ ವಿಮಾನ ನಿಲ್ದಾಣ ಚಾಲ್ತಿಯಲ್ಲಿದೆ ಅಂತಕ್ಕಂಥದ್ದು. ಮುಂದಿನ ಪ್ರಶ್ನೆ, ಒಂದು ರೈಲು ಗಂಟೆಗೆ 60 ಕಿಲೋಮೀಟರ್ ವೇಗದಲ್ಲಿ ಚಲಿಸುತ್ತದೆ. ಅದು 2 ಗಂಟೆ 45 ನಿಮಿಷ ಎಷ್ಟು ದೂರ ಪ್ರಯಾಣಿಸುತ್ತದೆ ಅಂತಕ್ಕಂಥದ್ದು. ಇದು ಕೂಡ ಮೆಂಟಲ್ ಅಬಿಲಿಟಿಗೆ ಸಂಬಂಧಿಸಿರತಕ್ಕಂಥ ಪ್ರಶ್ನೆ. ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಯ್ಕೆ ಸಿ ಸರಿಯಾಗಿರ್ತಕ್ಕಂಥದ್ದು. 165 ದೂರವನ್ನು ಕ್ರಮಿಸುತ್ತದೆ. ಮುಂದಿನ ಪ್ರಶ್ನೆ ನೋಡೋಣ. ತೈಲ ಸಂಸ್ಕಾರವು ಈ ಕೆಳಗಿನ ಯಾವ ನಗರದಲ್ಲಿದೆ? ತೈಲ ಸಂಸ್ಕಾರಾಗಾರವು ಈ ಕೆಳಗಿನ ಯಾವ ನಗರದಲ್ಲಿದೆ ಅಂತಕ್ಕಂಥದ್ದು. ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಯ್ಕೆ ಬಿ ಸರಿಯಾಗಿರತಕ್ಕಂಥ ಮಂಗಳೂರಿನಲ್ಲಿ ಕಂಡುಬರುತ್ತದೆ. ಧೋಬಿಗಳು, ಕ್ಷೌರಿಕರು ಮತ್ತು ಚಮ್ಮಾರರು ಭಾರತದ ಆರ್ಥಿಕತೆಯ ಯಾವ ವಲಯದ ಅಡಿಯಲ್ಲಿ ಬರುತ್ತಾರೆ ಅಂತಕ್ಕಂಥದ್ದು. ಎಸ್, ಇವರೆಲ್ಲರೂ ಕೂಡ ತೃತೀಯ ವಲಯ ಅಥವಾ ಸೇವಾ ವಲಯ ಅಂತೇಳಿ ಕರೆಯಲಾಗ್ತದ. ಈ ತೃತೀಯ ವಲಯದಲ್ಲಿ ಬರುತ್ತಾರೆ ಅಂತಕ್ಕಂಥದ್ದು ಸರಿಯಾದ ಉತ್ತರವಾಗಿದೆ. ಜೌಗು ಪ್ರದೇಶ ಮತ್ತು ಅವುಗಳ ಇರುವ ಜಿಲ್ಲೆಗಳನ್ನು ಪರಿಗಣಿಸಿ ಸರಿಯಾದದನ್ನು ಆರಿಸಿ ಅಂತಕ್ಕಂಥದ್ದು. ಈ ಒಂದು ಪ್ರಶ್ನೆಗೆ ಏನಾಗಬೇಕಾಗಿತ್ತು? ಸರಿ ಅಲ್ಲದನ್ನು ಆರಿಸಿ ಆಗಬೇಕಿತ್ತು. ಇಲ್ಲಿ ಸರಿಯಾಗಿರ್ತಕ್ಕಂಥದ್ದು 3 ಇದ್ದಾವೆ. ಆಯ್ಕೆ 1 ಬೋನಾಳ ಯಾದಗಿರಿ, ಹೆಗ್ಗೇರಿ ಹಾವೇರಿ, ಗುಡುಬಿ ಶಿವಮೊಗ್ಗ ಅಂತಕ್ಕಂಥ ಸರಿಯಾಗಿದೆ. ಬಟ್ ಇಲ್ಲಿ ಸಿ ಆಯ್ಕೆ ಸ್ವಲ್ಪ ರಾಂಗ್ ಆಗ್ತಕ್ಕಂಥದ್ದು. ಇದು ಕೂಡ ಗ್ರೇಸ್ ಮಾರ್ಕ್ಸ್ ಕೊಡಬಹುದು ಅಂತಕ್ಕಂಥದ್ದು ನಮ್ಮ ಅನಿಸಿಕೆ ಆಗಿರ್ತದೆ. ಈ ಒಂದು ಪ್ರಶ್ನೆಗೆ ಆಯ್ಕೆ ಸಿ ಸರಿಯಾಗಿರ್ತಕ್ಕಂಥದ್ದು. ಮುಂದಿನ ಪ್ರಶ್ನೆ, ಈ ಕೆಳಗಿನವ ಯಾವ ಏಜೆನ್ಸಿಯು ರಸ್ತೆ ನಿರ್ಮಾಣದಲ್ಲಿ ಭಾಗಿಯಾಗುವುದಿಲ್ಲ ಅಂತಕ್ಕಂಥದ್ದು. ರಸ್ತೆ ನಿರ್ಮಾಣದಲ್ಲಿ ಭಾಗವಾಗದಿರುವ ಸಂಸ್ಥೆ ಯಾವುದು ಅಂತಕ್ಕಂಥದ್ದು. ಎಸ್, ಆಯ್ಕೆ ಡಿ ಸರಿಯಾಗಿರ್ತಕ್ಕಂಥದ್ದು. ಈ ಮೇಲಿನ ಎಲ್ಲವೂ ಕೂಡ ರಸ್ತೆ ನಿರ್ಮಾಣ ಕಾರ್ಯದಲ್ಲಿ ಭಾಗಿಯಾಗುತ್ತವೆ. ಈ ಕೆಳಗಿನವುಗಳಲ್ಲಿ ಯಾವುದು ಕರ್ನಾಟಕದಲ್ಲಿ ರಾಷ್ಟ್ರೀಯ ಜಲಮಾರ್ಗವಲ್ಲ ಅಂತಕ್ಕಂಥದ್ದು ಕೇಳಿದ್ದಾರೆ ಪ್ರಶ್ನೆ. ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಯ್ಕೆ ಡಿ, ಹೇಮಾವತಿ ನದಿ ರಾಷ್ಟ್ರೀಯ ಜಲಮಾರ್ಗಕ್ಕೆ ಸೂಕ್ತವಲ್ಲ ಅಂತಕ್ಕಂಥದ್ದು. ಮುಂದಿನ ಪ್ರಶ್ನೆ, ಅಂಗ್ ಸೂ ಕಿ ಯಾವ ದೇಶದ ಮಾಜಿ ನಾಯಕಿ ಅಂತಕ್ಕಂಥ ಪ್ರಶ್ನೆ ಇದೆ. ಅಂಗ್ ಸೂ ಕಿ ಅವರು ಯಾವ ದೇಶದ ಮಾಜಿ ನಾಯಕಿ ಅಂದರೆ ಇವರು ಮ್ಯಾನ್ಮಾರ್ ದೇಶದವರು. ಆಯ್ಕೆ ಬಿ ಸರಿಯಾಗಿರತಕ್ಕಂಥದ್ದು. ಇನ್ನು ಕೆಳಗಿನವುಗಳಲ್ಲಿ ಯಾವುದು ಸಮಭಾಜಕ್ಕೆ ಹತ್ತಿರದಲ್ಲಿದೆ? ಶ್ರೀಲಂಕಾ, ಮಾಲ್ಡೀವ್, ಮಾರಿಷಸ್, ಮಾಡಗಾಸ್ಕರ್. ಸರಿಯಾದ ಉತ್ತರ ಮಾಲ್ಡೀವ್ ಅಂತಕ್ಕಂಥದ್ದು ಸರಿಯಾದ ಉತ್ತರವಾಗಿದೆ. ಬಿ ಆಯ್ಕೆ ಸರಿಯಾಗಿರತಕ್ಕಂಥದ್ದು. ಮುಂದಿನ ಪ್ರಶ್ನೆ, ವಿಮಾನಗಳ ಸಾಮಾನ್ಯವಾಗಿ ಯಾವುದರಲ್ಲಿ ಪ್ರಯಾಣಿಸುತ್ತದೆ? ಯಾವ ಗೋಳದಲ್ಲಿ ಪ್ರಯಾಣ ಮಾಡ್ತವೆ ಅಂದರೆ ಅದು ಸ್ಟ್ರಾಟೋಸ್ಫಿಯರ್, ಸಮೋಷ್ಣ ಮಂಡಲ. ಆಯ್ಕೆ ಬಿ ಸರಿಯಾಗಿರ್ತಕ್ಕಂಥದ್ದು. ಮುಂದಿನ ಪ್ರಶ್ನೆ, ಯಾವ ಸರೋವರವು ಭಾರತ ಅತಿ ದೊಡ್ಡ ಉಪ್ಪು ನೀರಿನ ಸರೋವರವಾಗಿದೆ? ಎಸ್, ಉಪ್ಪು ನೀರಿನ ಸರೋವರ ಯಾವುದು ಅಂದರೆ ಅದು ಚಿಲಿಕಾ ಸರೋವರ. ಮುಂದಿನ ಪ್ರಶ್ನೆ ನೋಡೋಣ.
ಕೆಳಗಿನವುಗಳಲ್ಲಿ ಯಾವುದು ನೋಂದಾಯಿತ ಭೌಗೋಳಿಕ ಸೂಚ್ಯಂಕ ಟ್ಯಾಗ್ ಅನ್ನು ಹೊಂದಿಲ್ಲ ಅಂತಕ್ಕಂಥದ್ದು. ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ನೋಡುವುದಾದರೆ ಎಸ್, ಡಿ ಆಯ್ಕೆ ಸರಿಯಾಗಿರ್ತಕ್ಕಂಥ. ಇವುಗಳಲ್ಲಿ ಯಾವುದು ಅಲ್ಲ ಅಂತಕ್ಕಂಥದ್ದು, ಅಂದರೆ ಎಲ್ಲವೂ ಕೂಡ GI ಟ್ಯಾಗ್ ಹೊಂದಿರತಕ್ಕಂಥವು. ತಪ್ಪಾಗಿ ಇರುವುದನ್ನು ಆರಿಸಿ. ಎಸ್, ತಪ್ಪಾಗಿರುವುದನ್ನು ಆರಿಸಿ ಅಂತ ಕೇಳಿದರೆ ಇಲ್ಲಿ ಸಾಕ್ಷಿ ಮಲ್ಲಿಕ್ ಫೆನ್ಸಿಂಗ್ ಅಂತಕ್ಕಂಥದ್ದು ತಪ್ಪಾಗಿದೆ. ಬಿ ಆಯ್ಕೆ ಈ ಒಂದು ಪ್ರಶ್ನೆಗೆ ಸರಿಯಾಗಿರತಕ್ಕಂಥದ್ದು. ಎಸ್, ಸರಿಯಾದದನ್ನು ಆರಿಸಿ. ಸರಿಯಾದದನ್ನು ಆರಿಸಿ ಅಂದರೆ ಇಲ್ಲಿ ಡಿ ಆಯ್ಕೆ ಸರಿಯಾಗಿರ್ತಕ್ಕಂಥದ್ದು. ಜನವರಿ 30 ಹುತಾತ್ಮರ ದಿನ ಅಂತಕ್ಕಂಥದ್ದು ಸರಿಯಾಗಿರ್ತಕ್ಕಂಥದ್ದು. ಇಲ್ಲಿ ಸೇನಾ ದಿನ ಅಂತಕ್ಕಂಥದ್ದು ಜನವರಿ 15. ಅದೇ ರೀತಿ ಜನವರಿ 24 ಅಂತಕ್ಕಂಥದ್ದು ರಾಷ್ಟ್ರೀಯ ಹೆಣ್ಣು ಮಕ್ಕಳ ದಿನವಾಗಿ ಆಚರಿಸ್ತಾರೆ. ಜನವರಿ 12 ರಾಷ್ಟ್ರೀಯ ಯುವಕರ ದಿನ ಅಂತೇಳಿ ಕೂಡ ಗುರುತಿಸಲಾಗುತ್ತದೆ. ಕೆಳಗಿನವುಗಳಲ್ಲಿ ಯಾವುದು ಮಾನವ ಅಭಿವೃದ್ಧಿಯ ಸೂಚ್ಯಂಕದ ಅಂಶ ಅಲ್ಲ ಅಂತಕ್ಕಂಥದ್ದು. ಇಲ್ಲಿ ಕುಡಿಯುವ ನೀರು ಮತ್ತು ನೈರ್ಮಲ್ಯ ಇದು ಮಾನವ ಅಭಿವೃದ್ಧಿಯ ಸೂಚ್ಯಂಕವಲ್ಲ ಅಂತಕ್ಕಂಥದ್ದು. ಡಿ ಆಯ್ಕೆ ಸರಿಯಾಗಿದೆ. ಮುಂದಿನ ಪ್ರಶ್ನೆ ನೋಡೋಣ. ಸೌರವ್ಯೂಹದಲ್ಲೇ ಇತರ ಗ್ರಹಗಳಿಗೆ ಹೋಲಿಸಿದರೆ ಯಾವ ಗ್ರಹವು ಅದರ ಬದಿಯಲ್ಲೇ ತಿರುಗುತ್ತದೆ? ಯಾವ ಗ್ರಹವು ಅದರ ಬದಿಯಲ್ಲೇ ತಿರುಗುತ್ತದೆ ಅಂದರೆ ಅದು ಯುರೇನಸ್ ಅಂತಕ್ಕಂಥದ್ದು ಸರಿಯಾದ ಉತ್ತರವಾಗಿದೆ. ತಪ್ಪಾಗಿರುವುದನ್ನು ಆರಿಸಿ. ಎಸ್, 92ನೇ ಪ್ರಶ್ನೆಗೆ ಆಯ್ಕೆ ಬಿ ಸರಿಯಾಗಿರ್ತಕ್ಕಂಥ. CAT ಪರೀಕ್ಷೆ ಭಾರತೀಯ ತಂತ್ರಜ್ಞಾನ ಸೇವೆ IIT ಅಂತಕ್ಕಂಥದ್ದು ಇದು ತಪ್ಪಾಗಿದೆ. ಮುಂದಿನ ಪ್ರಶ್ನೆ ಸರಿಯಾದದನ್ನು ಆರಿಸಿ. ತಾಳವಾದ್ಯ ತಾಳಗಳು ಅಂತಕ್ಕಂಥದ್ದು ಈ ಒಂದು ಪ್ರಶ್ನೆಗೆ ಸರಿಯಾಗಿರ್ತಕ್ಕಂಥ. ಆಯ್ಕೆ ಎ ಸರಿಯಾಗಿದೆ. ಇನ್ನು ದ್ರಾವಿಡ, ನಾಗರ ಮತ್ತು ವೇಸರ ಶೈಲಿಗಳು ಇವು ಯಾವುದಕ್ಕೆ ಸಂಬಂಧಪಟ್ಟಿವೆ? ಎಸ್, ಇವು ದೇವಾಲಯಗಳ ವಾಸ್ತುಶಿಲ್ಪ ಶೈಲಿಗೆ ಸಂಬಂಧಪಟ್ಟಿರ್ತಕ್ಕಂಥವು. ಮುಂದಿನ ಪ್ರಶ್ನೆ ನೋಡ್ತಾ ಹೋಗೋಣ. ಹಾಲ್ವಾ ಸಮಾರಂಭವು ಯಾವ ಸಚಿವಾಲಯಕ್ಕೆ ಸಂಬಂಧಪಟ್ಟಿದೆ? ಎಸ್, ಹಾಲ್ವಾ ಸಮಾರಂಭವು ಇದು ಹಣಕಾಸು ಸಚಿವಾಲಯಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಸರಿಯಾದ ಉತ್ತರವಾಗಿದೆ. ಅದೇ ರೀತಿ ನೋಡ್ತಾ ಹೋಗ್ತೀವಿ. ಮುಂದಿನ ಪ್ರಶ್ನೆ 96ನೇ ಪ್ರಶ್ನೆ ಸರಿಯಾದದನ್ನು ಆರಿಸಿ ಅಂತಕ್ಕಂಥದ್ದು. ಎಸ್, ಸರಿಯಾದದನ್ನು ಆರಿಸಿ ಅಂತಕ್ಕಂಥದ್ದು ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಮಲ್ಕಾ ಜಲಸಂಧಿ. ಮಲ್ಕಾ ಜಲಸಂಧಿ ಮಲೇಷಿಯಾ ಮತ್ತು ಇಂಡೋನೇಷ್ಯಾಗಳ ನಡುವೆ ಸಂಧಿಸ್ತಕ್ಕಂಥ ಒಂದು ಜಲಸಂಧಿಯಾಗಿದೆ. ಸರಿಯಾದ ಉತ್ತರವಾಗಿದೆ. ಮುಂದಿನ ಪ್ರಶ್ನೆ ನಮ್ಮ ರಾಷ್ಟ್ರಧ್ವಜದ ಚಕ್ರದಲ್ಲಿ ಎಷ್ಟು ಚಕ್ರದ ಕೀಲುಗಳಿವೆ ಅಂತಕ್ಕಂಥದ್ದು. ಇದಕ್ಕೆ ಸರಿಯಾದ ಉತ್ತರ 24 ಅಂತಕ್ಕಂಥದ್ದು. ಆಯ್ಕೆ ಬಿ ಸರಿಯಾಗಿರ್ತಕ್ಕಂಥ 24 ಸರಿಯಾದ ಉತ್ತರವಾಗಿದೆ. ಇನ್ನು ಹಿಪ್ಟೋಕ್ರೆಟಿಕ್ ಪ್ರಮಾಣ ಶಪಥವು ಯಾವ ವೃತ್ತಿಯವರಿಗೆ ಸಂಬಂಧಪಟ್ಟಿದೆ ಅಂತಕ್ಕಂಥದ್ದು. ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಯ್ಕೆ ಸಿ ಸರಿಯಾಗಿರ್ತಕ್ಕಂಥದ್ದು. ವೈದ್ಯರು ಅಂತಕ್ಕಂಥದ್ದು ಸರಿಯಾದ ಉತ್ತರವಾಗಿದೆ. ಮುಂದಿನ ಪ್ರಶ್ನೆ ನೋಡೋಣ. ಕೆಳಗಿನವರಲ್ಲಿ ಯಾವುದು ವ್ಯಾಪಾರದ ಸಾಮಾಜಿಕ ಜವಾಬ್ದಾರಿಗಳು ಅಂತಕ್ಕಂಥದ್ದು. ಈ ಒಂದು ಪ್ರಶ್ನೆಗೆ ಈ ಮೇಲಿನ ಎಲ್ಲವೂ ಸರಿಯಾಗಿದೆ ಅಂತಕ್ಕಂಥದ್ದು. ಆರ್ಥಿಕತೆ, ಕಾನೂನು, ನೈತಿಕತೆ ಎಲ್ಲವೂ ಕೂಡ ಸರಿಯಾಗಿರ್ತಕ್ಕಂಥದ್ದು. 99ಕ್ಕೆ ಡಿ ಆಯ್ಕೆ ಸರಿಯಾಗಿದೆ. ಇನ್ನು ಭಾರತ ಅತ್ಯಂತ ಹಳೆಯ ಪರ್ವತ ಶ್ರೇಣಿ ಯಾವುದು ಅಂತಕ್ಕಂಥದ್ದು. ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಯ್ಕೆ ಎ ಸರಿಯಾಗಿರ್ತಕ್ಕಂಥ ಅರಾವಳಿ ಬೆಟ್ಟಗಳು ಅಂತಕ್ಕಂಥದ್ದು ಭಾರತದಲ್ಲಿ ಅತ್ಯಂತ ಹಳೆಯದಾದ ಪರ್ವತ ಶ್ರೇಣಿಗಳು ಅಂತಕ್ಕಂಥದ್ದು. ಆತ್ಮೀಯ ಸ್ಪರ್ಧಾ ಮಿತ್ರರೇ, ಇಲ್ಲಿವರೆಗೆ ನಾವು 25/2/2024 ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ನ ಕೀ ಉತ್ತರಗಳನ್ನು ನೋಡಿದ್ದೀವಿ. ನಾವು ಮೊದಲಿಗೆ ಹೇಳಿದ ಹಾಗೆ ಇವು ಇಂಟರ್ನೆಟ್ ಸಹಾಯದಿಂದ ಪಡೆದುಕೊಂಡಿರ್ತಕ್ಕಂಥ ಉತ್ತರಗಳಾಗಿರ್ತವೆ. ಕೆಲವೊಂದು ಪ್ರಶ್ನೆಗಳು ಕೂಡ ತಪ್ಪಾಗ್ತಕ್ಕಂಥ ಚಾನ್ಸಸ್ ಇರ್ತವೆ. ಅವುಗಳನ್ನು ಏನು ಗೌರ್ಮೆಂಟ್ ಆಫೀಸಲ್ಲಿ ಕೀ ಆನ್ಸರ್ ಬಿಡ್ತಾರಲ್ಲ ಅಲ್ಲಿ ಸ್ವಲ್ಪ ಸರಿಪಡಿಸ್ಕೊಳ್ಳಿ ಅಂತಕ್ಕಂಥ. ಇವು ತಾತ್ಕಾಲಿಕವಾಗಿ ನಿಮ್ಮ ಗಮನಕ್ಕೆ ಇರಲಿ ಅಂತಕ್ಕಂಥದ್ದು ನಮ್ಮ ಪ್ರಯತ್ನ ಆಗಿರ್ತದೆ. ನಮ್ಮ ಪ್ರಯತ್ನ ಇಷ್ಟ ಆದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಕೊನೆವರೆಗೆ ನೋಡಿದ್ದಕ್ಕೆ ಧನ್ಯವಾದಗಳು.